ಈ ದಿನ ಇವರು ಕೊಡ್ತಾ ಇರ್ತಕ್ಕಂಥ ಟಾಪಿಕ್ ಮೈಂಡ್ಫುಲ್ನೆಸ್ ಆಫ್ 4 ಫೌಂಡೇಶನ್ ಅನ್ನೋ ವಿಷಯದ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್. ಮೇಡಮ್ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಗೆ ಮೈಂಡ್ಫುಲ್ನೆಸ್ ಬಗ್ಗೆ ಬುದ್ಧ ಭಗವಾನರು ತಿಳಿಸ್ಕೊಟ್ಟಿದ್ದಾರೆ. ಆನಾಪಾನಸತಿ ಧ್ಯಾನದ ಮೂಲಕ ಶ್ವಾಸದ ಮಾರ್ಗ ಅಂದ್ರೆ ಆನಾಪಾನಸತಿ ಅಂದ್ರೆ ಶ್ವಾಸದ ಮಾರ್ಗ. ಶ್ವಾಸ ಒಳಗಡೆ ಹೋಗೋದು ಅದು ಮಾರ್ಗ, ಶ್ವಾಸ ಹೊರಗೆ ಬರೋ ಮಾರ್ಗ. ಸತಿ ಅಂದ್ರೆ ಒಂದಾಗಿರುವುದು, ಅಂದ್ರೆ ಸತಿ ಅಂದ್ರೇನೆ ಮೈಂಡ್ಫುಲ್ನೆಸ್. ಪಾಳಿ ಭಾಷೆಯಲ್ಲಿ ಸತಿಮಾ ಅಂತ ಕೂಡ ಹೇಳ್ತಾರೆ. ಸತಿಮಾ ಅಂದ್ರೆ ಜತೆಯಲ್ಲಿ ಇರುವುದು ಅಂತ, ಒಂದಾಗಿರುವುದು ಅಂತ. ಈ ಮೈಂಡ್ಫುಲ್ನೆಸ್ 4 ಅಡಪಾಯಿಗಳನ್ನ ಸತಿಪತನ್ನ ಸುತ್ತ ಅಂತ ಕೂಡ ಹೇಳ್ತಾರೆ. ಅದನ್ನ ತಿಚ್ ನಾಟ್ ಹನ್ ಅನ್ನೋ ಮಾಂಕ್ ಅಂದ್ರೆ ಮಾಸ್ತರು, ಅವರು ವಿಯತ್ನಾಂ ಅಲ್ಲಿ ಇರ್ತಾರೆ. ಅವರು 16 ವಯಸ್ಸಿಗೆನೆ ಮಾಂಕ್ ಆಗಬೇಕು ಅಂತ ಅನ್ಕೊಂಡು ಅವರ ಒಂದು ಅಂದ್ರೆ ಮಾಂಕ ಆಗ್ಬೇಕು ಅಂದ್ರೆ, ಒಂದು ಸನ್ಯಾಸಿ ಆಗ್ಬೇಕು ಅಂದ್ರೆ ತಲೆಯೆಲ್ಲ ಕೂದಲೆಲ್ಲ ತೆಗೆಸ್ಕೋಬೇಕು, ಬಟ್ಟೆ ಬದಲಾವಣೆ ಆಗ್ಬೇಕು. ಅವರ ಏನೇನು ರೂಲ್ ಇರುತ್ತೋ ಆ ರೂಲ್ ಪ್ರಕಾರವಾಗಿ ಮಾಡಿಕೊಂಡು ಆತ ಇದು ಮಾಡ್ತಾರೆ. ಆಶ್ರಮದಲ್ಲೇ ಇರ್ತಾರೆ. ಅಲ್ಲೊಂದು ಆಶ್ರಮ ಇರುತ್ತೆ, ಆಶ್ರಮದಲ್ಲಿ ಇರ್ತದೆ. ಆಮೇಲೆ ಇವರು ಕೂಡ ಪ್ಲಮ್ ವಿಲೇಜ್ ಅನ್ನೋ ಸಂಸ್ಥೆಯನ್ನು ಕೂಡ ಏರ್ಪಾಟು ಮಾಡ್ತಾರೆ. ಅವರು ಧ್ಯಾನ ಮಾಡಿಕೊಂಡು ಗೌತಮ ಬುದ್ಧ ಭಗವಾನರು ಯಾವ ರೀತಿ ಎನ್ಲೈಟ್ಮೆಂಟ್ ಆಗಿದ್ದಾರೋ ಅದೇ ರೀತಿ ತಾನು ಕೂಡ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕೆಲಸಗಳು ಮಾಡಿಕೊಂಡು ಆ ಧ್ಯಾನ ಬೋಧನೆಗಳು ಅವ್ರು ಕೊಟ್ಟಿರೋ ಜ್ಞಾನವೆಲ್ಲ ಪಡ್ಕೊತ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿ ವಿಯತ್ನಾಮಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆದಾಗ ತನ್ನ ಮನಸ್ಸು ಆಗಿ ಅವ್ರು ಅನ್ಕೊಂತಾರೆ, ನಾನೊಬ್ಬನೇ ಧ್ಯಾನ ಮಾಡಿಕೊಂಡು ಸನ್ಯಾಸಿಯಾಗಿ ಇರೋದಲ್ಲ, ಎನ್ಲೈಟ್ಮೆಂಟ್ ಆಗೋದಲ್ಲ, ಈ ವಿಷಯಗಳೆಲ್ಲವೂ ಕೂಡ ಬುದ್ಧ ಭಗವಾನರು ತಿಳಿಸ್ಕೊಟ್ಟ ವಿಷಯಗಳೆಲ್ಲರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಅವರು ಹುಡುಕಾಟ ನಡೆಸ್ತಾರೆ. ಎಲ್ಲಿ ಯುದ್ಧಕ್ಕೆ ಮೂಲ ಅನ್ನೋದು ನೋಡಿದಾಗ ಅವ್ರಿಗೆ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಆ ಮೂಲ ಕಾರಣ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇದೆ ಅನ್ನೋದು ಅವ್ರಿಗೆ ತಿಳಿಯುತ್ತೆ. ಆ ಮೂಲ ಅದಕ್ಕೋಸ್ಕರ 1 ತಿಂಗಳ ಮಟ್ಟಕ್ಕೆ ಆ ದೇಶಕ್ಕೆ ಹೋಗಿ ಎಲ್ಲರಿಗೂ ಕೂಡ ವಿಷಯಗಳೆಲ್ಲ ತಿಳಿಸ್ತಾ ಬರ್ತಾರೆ. ಕರುಣೆ ಅಂದ್ರೆ ಏನು, ಅರಿವು ಅಂದ್ರೆ ಏನು, ದುಃಖ ಯಾವತ್ತಕ್ಕೋಸ್ಕರ ಬರುತ್ತೆ ಅಂತ. ಅದರಲ್ಲಿ 4 ಫೌಂಡೇಶನ್ಸ್ ಅಡಪಾಯಿಗಳ ಬಗ್ಗೆ ತಿಳಿಸ್ತಾ ಬಂದಿದ್ದಾರೆ. ಏನಪ್ಪಾ ಅಂದ್ರೆ, ಆ ತಿಚ್ ನಾಟ್ ಹನ್ ಮಾಸ್ತರ್ ಹೇಳಿರೋದು ಶರೀರದ ಬಗ್ಗೆ ಅರಿವು, ಭಾವನೆಗಳ ಬಗ್ಗೆ ಅರಿವು, ಮನಸ್ಸಿನ ಬಗ್ಗೆ ಅರಿವು, ಮಾನಸಿಕ ನಿರ್ಮಾಣಗಳ ಬಗ್ಗೆ ಅರಿವು. ಈ 4 ಅಡಿಪಾಯಗಳ ಬಗ್ಗೆ ಗೌತಮ ಬುದ್ಧರು ಮುಖ್ಯವಾಗಿ ಹೇಳಿರೋದನ್ನ ಈ ಬೋಧನೆಲ್ಲ ಕೂಡ ತನ್ನ ಸೂತ್ರ ಅನ್ನೋದ್ರು ಅವರು ಬೋಧನೆ ಮಾಡಿದ್ದಾರೆ. ಅದನ್ನೇ ಇವರು ಬೇಸಾಗಿ ಇಟ್ಕೊಂಡು ಇವರು ಕೂಡ ಸಾಧನೆ ಮಾಡಿ ಮುಖ್ಯವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಇದ್ದು ಆ ಸತಿಪತನ ಸೂತ್ರಗಳನ್ನು ತಿಳ್ಕೊಂತ ಬರ್ತಾರೆ. ಯಾವಾಗ ಈ ಅಡಪಾಯಿ ಸ್ಟ್ರಾಂಗ್ ಆಗಿ ಇರುತ್ತೋ ಆವಾಗ ನಮ್ಮ ಜೀವನ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಈ 4 ಅಡಪಾಯಿಗಳ ಬಗ್ಗೆ ತುಂಬಾ ಅವರು ಸಾಧನೆ ಮಾಡ್ತಾ ಬರ್ತಾರೆ. ಮೊದಲನೇದಾಗಿ ಶರೀರದ ಬಗ್ಗೆ ಅರಿವು, ಅಂದ್ರೆ ಶರೀರದಿಂದಾನೇ ಶುರು ಮಾಡ್ಕೋಬೇಕು. ಅವಗಾಹನೆ ಅಂದ್ರೆ ಅರಿವು ಅನ್ನೋದು, ಅದ್ರ ಬಗ್ಗೆ ಪೂರ್ತಿ ಅರಿವಿನಿಂದ ಇರಬೇಕು. ಶರೀರದ ಬಗ್ಗೆ ಅರಿವಿನಿಂದ ಇರಬೇಕು. ಅಂದ್ರೆ ಸತಿಯಿಂದ ಸೇರಿರೋದು, ಅಂದ್ರೆ ಶರೀರದಿಂದ ಇರೋದು ಅಂದ್ರೆ ಏನಪ್ಪಾ ಅಂದ್ರೆ, ಶರೀರ ನಿಂತ್ಕೊಂಡಿದೆ ಅಂದಾಗ ನಿಂತ್ಕೊಂಡಿದೆ ಶರೀರ ಅಂತ ತಿಳ್ಕೊಳ್ಳೋದು, ಶರೀರ ಕೂತಿದೆ ಅಂದಾಗ ಕೂತ್ಕೊಂಡಿದೀವಿ ಅಂತ ತಿಳ್ಕೊಳ್ಳೋದು.
ಅದೇ ರೀತಿ ಶರೀರದಲ್ಲಿ ನಡ್ಕೊಂತ ಹೋಗ್ತಾ ಇದೀವಿ ಅಂದಾಗ ನಡೀತಾ ಇದೀವಿ ಅನ್ನೋದು ಬಗ್ಗೆ ತಿಳ್ಕೋಬೇಕು. ಅದೇ ರೀತಿ ಶರೀರದಲ್ಲಿ ಹಲವಾರು ಭಾಗಗಳಿದೆ, ಎಲ್ಲಾ ಭಾಗಗಳಲ್ಲಿ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಅದರ ಜೊತೆಯಲ್ಲೇ ಗಮನಿಸ್ತಾ ಇರೋದು. ನಾವು ಸಾಮಾನ್ಯವಾಗಿ ಶರೀರದ ಬಗ್ಗೆ ತುಂಬಾ ತಿರಸ್ಕಾರ ಭಾವನೆಯಿಂದ ಇರ್ತೀವಿ. ಯಾವಾಗ್ಲೂ ಕೂಡ ಶರೀರದ ಬಗ್ಗೆ ಆಲೋಚನೆ ಮಾಡಲ್ಲ, ಯಾವ್ದಾದ್ರ ಬಗ್ಗೆನೋ ಆಲೋಚನೆಗಳು ಮಾಡಿಕೊಂಡು ಆ ಆಲೋಚನೆಗಳ ಹಿಂದೆನೆ ಹೋಗ್ತಾ ಇರ್ತೀವಿ. ಒಂದು ಆಲೋಚನೆ ಬಂದಿದೆ ಅಂದಾಗ ಅದ್ರ ಹಿಂದೆನೆ ಹೋಗ್ತಾ ಇರ್ತೀವಿ. ಅಂದ್ರೆ ಗತದಲ್ಲಾದ್ರೂ ಏನ್ ನಡೆದಿದೆ ಅಂತ ಹೋಗ್ತೀವಿ, ಇಲ್ಲ ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅಂತ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಪ್ರಸ್ತುತ ಕ್ಷಣಕ್ಕೆ ತಿರುಗಿ ಬರ್ಬೇಕು ಅಂದ್ರೆ ಈ 4 ಸೂತ್ರಗಳು ಕೂಡ ಅದ್ಭುತವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಥಿಚ್ ನಾಟ್ ಹನ್ ಮಾಂಕ್ನವರು ಈ ಬೋಧನೆಗಳಲ್ಲಿ ಹೇಳ್ತಾ ಬರ್ತಾರೆ. ಅಂದ್ರೆ ನಾವು ಎಲ್ಲಿಗೂ ಕೂಡ ಓಡಿ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ಕ್ಷಣಗಳಲ್ಲಿ ಇದ್ದು ಆ ಅಂದವಾದ ಆ ಕ್ಷಣಗಳನ್ನು ತಿಳಿಸ್ತಾ ಬರ್ತಾರೆ. ಅಂದ್ರೆ ಎಲ್ಲಿಗೋದ್ರೂ ಕೂಡ ಅಲ್ಲಿಗೆ ವಾಪಸ್ ಬರ್ಬೇಕು ಅಂತ ನಮ್ಗೆ ದೊಡ್ಡವ್ರು ಹೇಳ್ತಾ ಇದ್ರಲ್ಲ, ಗುಡಿಗೆ ಹೋದ್ರೆ ಗುಡಿ ಒಳಗೆ ಹೋಗ್ಬೇಕು ಸುತ್ತಾಡಿ ಅಂತ. ಅದೇ ರೀತಿ ನಾವು ತಿರುಗಿ ಅಲ್ಲಿಗೆ ಬರ್ಬೇಕು ಅಂದ್ರೆ ಪ್ರಸ್ತುತ ಕ್ಷಣಕ್ಕೆ ತಿರುಗಿ ಬರ್ಬೇಕಾಗಿರೋದು ಇದು ಮೊದಲನೇ ಸೂತ್ರ. ಇದು ಕರುಣೆಯಿಂದ ಅರಿವಿನಿಂದ ಇರ್ಬೇಕಾಗಿರೋದು. ನಮ್ಮ ಶ್ವಾಸ ಒಳಗಡೆ ಹೋಗ್ತಾ ಇದೆ ಅಂದಾಗ ಒಳಗಡೆ ಹೋಗ್ತಾ ಇದೆ ಶ್ವಾಸ ಅನ್ನೋದು ಗಮನಿಸಬೇಕು. ಶ್ವಾಸ ಹೊರಗೆ ಬರ್ತಾ ಇದೆ ಅಂದಾಗ ಶ್ವಾಸ ಹೊರಗಡೆ ಬರ್ತಾ ಇದೆ ಅಂತ ಗಮನಿಸ್ಬೇಕು. ಶ್ವಾಸನ ಬಿಡ್ತಾ ಇದ್ದೀವಿ ಅನ್ನೋದು. ಈ ಶ್ವಾಸ ಅನ್ನೋದು ದೀರ್ಘವಾಗಿ ನಡೀತಾ ಇದೆಯಾ, ಇಲ್ಲ ಅಂದ್ರೆ ಶ್ವಾಸ ಅನ್ನೋದು ನಿಧಾನವಾಗಿ ಚಿಕ್ಕದಾಗಿ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅರಿವಿನಿಂದ ಗಮನಿಸ್ತಾ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಶ್ವಾಸದ ಬಗ್ಗೆ ಅರಿವಿರಬೇಕು. ಅವಗಾಹನೆ ಇದ್ದಾಗ ನಮ್ಮ ಶರೀರದಲ್ಲಿ ಏನೇನು ಆ ಸ್ಪಂದನೆಗಳು ಕದಲಿಕೆಗಳು ನಡೀತಾ ಇದೆಯೋ ಅನ್ನೋದ್ರ ಬಗ್ಗೆ ನಾವು ಅದ್ಭುತವಾಗಿ ಗಮನಿಸಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಒಂದೇ ಉದಾಹರಣೆ ಕೇಳ್ಕೊಳ್ಳೋಣ. ಏನಪ್ಪಾ ಅಂದ್ರೆ ಮೊಣಕಾಲು ನೋವು, ಕೈ ನೋವು ಏನೋ ಬರ್ತಾ ಇದೆ. ಅವಾಗ ಏನ್ ಅನ್ಕೊಂತೀವಿ, ಅಪ್ಪ ಕಾಲು ತುಂಬಾ ನೋವು ಬರ್ತಾ ಇದೆಯಪ್ಪ, ಕಾಲು ನೋವು ಬರ್ತಾ ಇದೆಯಪ್ಪ ಅಂತ ನಾವು ಅದನ್ನ ತಿಳ್ಕೋಬೇಕು. ಮೊದಲು ಎಲ್ಲಿ ನೋವು ಬರ್ತಾ ಇದೆ ಅಂತ. ಆವಾಗ ನಾವು ಪ್ರಸ್ತುತ ಕ್ಷಣಗಳಲ್ಲಿ ಇದ್ದ ಹಾಗೆ ಅವಾಗ ಏನ್ ಮಾಡ್ತೀವಿ, ಅದರಿಂದ ಹೋರಾಡೋದಲ್ಲ, ನಮ್ಮ ಗಮನವೆಲ್ಲವೂ ಕೂಡ ಆ ಶರೀರದ ಭಾಗದ ಮೇಲೆ ಬರ್ತೀವಿ. ಅದು ಪ್ರಸ್ತುತ ಕ್ಷಣಗಳಲ್ಲಿ ಇರ್ತೀವಿ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಇನ್ನು ಮಾರ್ನಿಂಗ್ ವಾಕ್ ಮಾಡ್ತಾರೆ, ಈವ್ನಿಂಗ್ ವಾಕಿಂಗ್ ಅಂತ ಮಾಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಬೇಗ ವಾಕಿಂಗ್ ಮುಗಿಸ್ಕೋಬೇಕು ಅಂತ ಕಿವಿಗೆ ಇಯರ್ಫೋನ್ಸ್ ಇಟ್ಕೊಂಡ್ಬಿಟ್ಟು ಮನಸ್ಸನ್ನ ಅಷ್ಟು ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಆ ಮ್ಯೂಸಿಕ್ ಇಂದ ಏನಾಗುತ್ತೆ, ಕೆಲವು ಸಲ ಅದನ್ನ ಪೂರ್ತಿ ಮನಸ್ಸನ್ನ ಎಂಗೇಜ್ ಮಾಡಿಬಿಡ್ತಾರೆ. ಎಂಗೇಜ್ ಮಾಡಿಬಿಟ್ಟು ಅವರು ಬೇರೆ ಏನು ಜ್ಞಾಪಕಕ್ಕೆ ಬರಬಾರ್ದು ಅಂತ ಹೇಳಿ. ಅಂದ್ರೆ ನಾವು ಮನಸ್ಸಿಗೆ ರಿಲೀಫ್ ಆಗ್ಬೇಕು ಅಂದಾಗ ಮ್ಯೂಸಿಕ್ ಇಟ್ಕೊಂಡು ಫಾಸ್ಟ್ ಆಗಿ ಮಾಡ್ತಾ ಇರ್ತಾರೆ ಅವರು. ಇಲ್ಲ ಅಂದ್ರೆ ಇನ್ನು ಏನ್ ಮಾಡ್ತಾರೆ, ಗ್ರೂಪ್ ಆಗಿ ಸೇರ್ಕೊಂತಾರೆ, ಸ್ನೇಹಿತರೆಲ್ಲ ಬರ್ತಾರೆ, ಜೊತೆಯಲ್ಲಿ ಮಾತಾಡ್ಕೊಂತ ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಅದೇ ಸಮಯದಲ್ಲಿ ಮಾತಾಡ್ಕೊಂತ ಅವರು ವಾಕಿಂಗ್ ಮಾಡ್ತಾ ಆ ಮಾತುಗಳೆಲ್ಲ ಮುಗಿಸ್ಕೊಂತ ಇರ್ತಾರೆ. ಇದಕ್ಕೋಸ್ಕರ ಮನಸ್ಸನ್ನ ತುಂಬಾ ಉಪಯೋಗ ಮಾಡ್ಕೊಂತ ಇರ್ತಾರೆ. ಅಂದ್ರೆ ಅಲ್ಲಿ ಅರಿವು ಅನ್ನೋದು ಇರೋದಿಲ್ಲ. ನಿಜವಾಗ್ಲೂ ಶರೀರದ ಬಗ್ಗೆ ನಾವು ನಡೀತಾ ಇದ್ದೀವಿ, ಈ ಶರೀರದಿಂದ ಅಂತ ಗಮನವು ಕೂಡ ಅವ್ರಿಗೆ ಇರೋದಿಲ್ಲ. ಯಾವ ರೀತಿ ಹೆಜ್ಜೆ ಹಾಕ್ತಾ ಇದ್ದೀವಿ, ಯಾವ ರೀತಿ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಶ್ವಾಸ ಅನ್ನೋದು ನಡೀತಾ ಇದೆ, ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ನಡಿಬೇಕು. ಭೂಮಿ ಮೇಲೆ ನಾವು ನಡೀತಾ ಇರುವಾಗ ಒಂದು ಅದ್ಭುತವಾಗಿ ನಡಿಬೇಕು ಅಂತ ಕೂಡ ಹೇಳ್ತಾರೆ. ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಂಡ್ಬಿಟ್ಟು ಅಪ್ಪ ಯಾವಾಗ ಆಗೋಗುತ್ತಪ್ಪ, ಅರ್ಧ ಗಂಟೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅನ್ನೋದು ಅಲ್ಲ. ನಾವು ಹಾಕೋ ಪ್ರತಿಯೊಂದು ಹೆಜ್ಜೆಯು ಕೂಡ ಅದರಲ್ಲಿ ಭೂಮಾತೆ ಪುಲಕಿತವಾಗ್ತಾರೆ. ಆ ರೀತಿ ನಾವು ನಡಿಬೇಕು. ಇದು ಮೊದಲನೇದು ಅಡಪಾಯಿ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಶರೀರದ ಬಗ್ಗೆ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ ಶರೀರದಿಂದ. ಅಂದ್ರೆ ಟೀ ಕುಡಿತೀವಿ ಅನ್ನೋದು ಜನ್ ಬುದ್ಧಿಸಮ್ ಅಲ್ಲಿ ಆ ಕುಡಿಯೋದು ಕೂಡ ಒಂದು ಪವಿತ್ರವಾದ ಪ್ರಕ್ರಿಯೆ ಅಂತ ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ಟೀ ಯಾವ ರೀತಿ ತಯಾರು ಮಾಡ್ಬೇಕು ಅಂದಾಗ ಅದನ್ನ 45 ನಿಮಿಷ
ಅವರು ಟೀ ಯಾವ ರೀತಿ ಮಾಡಿ ಯಾವ ರೀತಿ ಕುಡಿಯೋದು ಅನ್ನೋದು ಎಂಜಾಯ್ ಮಾಡ್ತಾರಂತೆ, ಒಂದು ಸೆಲೆಬ್ರೇಷನ್ನೇ ಮಾಡ್ಕೊಂತಾರಂತೆ. ಟೀ ಸೆಲೆಬ್ರೇಷನ್ ಅಂತ ಕೂಡ ಅವರು ಹೇಳ್ತಾರೆ. ಅಂದ್ರೆ ಅರಿವಿನಿಂದ ಟೀ ಅನ್ನು ಯಾವ ರೀತಿ ಕುಡಿಬೇಕು ಅನ್ನೋದು ಅಲ್ಲಿ ಹೇಳ್ಕೊಡ್ತಾರಂತೆ ಎಲ್ಲಾರ್ಗೂ ಕೂಡ. ಇವರು ಪ್ಲಮ್ ವಿಲೇಜ್ ಅನ್ನೋ ಒಂದು ಆಶ್ರಮವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಅಲ್ಲೆಲ್ಲವೂ ಕೂಡ ಇದೇ ರೀತಿ ಹೇಳ್ಕೊಡ್ತಾ ಇರ್ತಾರೆ. ಮೈಂಡ್ಫುಲ್ ಆಗಿ ಆಹಾರವನ್ನು ಯಾವ ರೀತಿ ತಗೋಬೇಕು ಅಂದ್ರೆ, ಒಂದೊಂದು ಆಹಾರ ತಗೊಳ್ಳುವಾಗ ಅನ್ನ ಕಲಸಿ ಒಂದು ಮುದ್ದೆ ಬಾಯಿಗೆ ಇಟ್ಕೊಂತೀವಿ ಅಂದಾಗ ಯಾವ ರೀತಿ ಅದನ್ನ ಅಗೀತೀವಿ, ಅದನ್ನ ಜ್ಯೂಸ್ ಬರ್ತದಲ್ಲ, ಯಾವ ರೀತಿ ಆ ರಸವನ್ನು ಆಸ್ವಾದನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಗಮನಿಸಬೇಕು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಟಿವಿ ಹಾಕೊಂಡು ಇಲ್ಲ ಫೋನಲ್ಲಿ ಮಾತಾಡ್ಕೊಂಡು ಊಟ ಆಯ್ತಾ, ತಿಂಡಿ ಆಯ್ತಾ, ಟೀ ಕುಡ್ದಿದ್ದಾಯ್ತಾ, ಕಾಫಿ ಆಯ್ತಾ, ಕೆಲಸ ಮುಗೀತಾ ಅನ್ಕೊತಾ ಇರ್ತೀವಿ. ಹಾಗಲ್ಲ, ಆ ರೀತಿ ನಾವು ಇರಬಾರ್ದು. ಈ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅರಿವಿನಿಂದ. ಒಂದು ಬಾಳೆಹಣ್ಣು ತಿನ್ಬೇಕು ಅಂದ್ರೂ ಕೂಡ ಅರ್ಧ ಗಂಟೆ ತಿನ್ಬೇಕು ಅಂತ ಹೇಳ್ತಾರಂತೆ. ಇದೆಲ್ಲವೂ ಕೂಡ ಸಾಧನೆನೇ ಆಗುತ್ತೆ. ಅದರಿಂದ ಅದರ ಮೇಲೆ ಗಮನ ಇಟ್ಕೊಂಡು ತಿನ್ಬೇಕು ಅಂತ ಕೂಡ ಅವರು ಅರಿವಿನಿಂದ ಯಾವ ರೀತಿ ಇರಬೇಕು ಅನ್ನೋದು ಹೇಳ್ತಾರೆ. ಇನ್ನು ಏನ್ ಹೇಳ್ತಾರೆ ಅಂದ್ರೆ, ನಾವೇನ್ ಮಾಡ್ತಾ ಇದೀವಿ, ಒಂದ್ ಅರ್ಧ ಗಂಟೆನೋ 45 ನಿಮಿಷನೋ 1 ಗಂಟೆನೋ ಧ್ಯಾನ ಮಾಡ್ಬಿಡ್ತೀವಿ. ಮಿಕ್ಕಿದ್ದ ಪೂರ್ತಿ ಸಮಯವೆಲ್ಲವೂ ಕೂಡ ಅರಿವಿಲ್ಲದೇನೆ ಇರ್ತೀವಿ. ಅದಕ್ಕೆ ತಿಚ್ಚನಾಟನ್ ಅವ್ರು ಏನ್ ಬೋಧನೆ ಮಾಡ್ತಿದ್ದಾರೆ ಅಂದ್ರೆ, ನಾವು ಪ್ರತಿ ಕ್ಷಣವೂ ಕೂಡ ಆ ಧ್ಯಾನ ಆಗುತ್ತೆ, ಆ ಪ್ರತಿ ಕ್ಷಣವೂ ಕೂಡ ಆನಂದಮಯವಾಗುತ್ತೆ ಅಂದಾಗ, ನಾವೊಂದು ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೀವಿ ಅನ್ಕೊಂಡಾಗ ಆ ಹಣ್ಣು ಎಲ್ಲಿಂದ ಬಂದಿದೆ ನೋಡಿದ್ರೆ ಎಷ್ಟು ಮೂಲಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಒಂದು ಗಿಡದಿಂದ ಬಂದಿದೆ ಅಂತ ನಾವು ಹೇಳ್ತೀವಿ. ಆ ಗಿಡ ಅನ್ನೋದು ಆ ಗಿಡಕ್ಕೆ ಈ ಹಣ್ಣು ಹೇಗೆ ಬಂದಿದೆ ಅಂದ್ರೆ, ಈ ಹಣ್ಣು ಭೂಮಿಯಿಂದ ಆ ಸಾರ ಇರೋದ್ರಿಂದ, ಭೂಮಿಯಲ್ಲಿ ಸಾರವಂತವಾಗಿದೆ ಎಲ್ಲ ಪೋಷಕ ಪದಾರ್ಥಗಳು, ಅದರಿಂದ ಬಂದಿದೆ ಅಂತ ಕೂಡ ನಾವು ಹೇಳ್ತೀವಿ. ಆ ಸೂರ್ಯ ರಶ್ಮಿಯಿಂದ, ಆ ಬೆಳಕಿಂದ ಬಂದಿದೆ, ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಇಂದ ಬಂದಿದೆ. ಇವೆಲ್ಲವೂ ಕೂಡ ಇದ್ದಾಗ ಹಣ್ಣು ಅನ್ನೋದು ತಯಾರಾಗುತ್ತೆ. ಇವೆಲ್ಲವೂ ಕೂಡ ನಮ್ಗೆ ಆ ಹಣ್ಣಲ್ಲಿ ನಾವು ನೋಡ್ಬೇಕಾಗಿದೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ಗಿಡಕ್ಕೆ ಬೇಕಾಗಿರೋದು ನೀರು. ನೀರೆಲ್ಲಿಂದ ಬಂದಿದೆ? ಭೂಮಿಯಿಂದ ಬಂದಿದೆ. ಆ ಭೂಮಿಗೆ ನೀರು ಹೇಗ್ ಬಂದಿದೆ? ಮಳೆ ಬಂದಿರೋದ್ರಿಂದ. ಆ ಮಳೆ ಬರೋದಕ್ಕೆ ಏನ್ ಕಾರಣ? ಒಂದು ಮೋಡಗಳನ್ನು ಆ ನೀರನ್ನ ತಗೊಂಬರ್ತದೆ. ಇವೆಲ್ಲವೂ ಕೂಡ ಆ ಹಣ್ಣಲ್ಲಿ ನೋಡ್ಬೇಕು. ಯಾವಾಗ ಅರಿವಿನಿಂದ ನಾವು ತಿಂತೀವೋ, ಆ ಹಣ್ಣು ತಿನ್ನೋದಾಗ್ಲಿ ಜ್ಯೂಸ್ ಕುಡಿಯೋದಾಗ್ಲಿ ಮಾಡ್ಕೊಂತೀವೋ ಅದನ್ನ ಅಷ್ಟು ಆವಾಗ ಏನ್ ಮಾಡ್ತೀವಿ, ಆ ಗಿಡದಲ್ಲಿರೋ ಮೂಲಕ್ಕೆ ಹೋಗಿ ಅದನ್ನ ನೋಡ್ತೀವಿ, ಹಣ್ಣು ಮಾತ್ರ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಹೂವು ಇದೆ. ಹೂವು ಯಾವುದರಿಂದ ತಯಾರಾಗಿದೆ? ಹೂವಿನ ಪದಾರ್ಥಗಳಿಂದ ತಯಾರಾಗಿಲ್ಲ. ಒಂದು ಹಣ್ಣು ಅನ್ನೋದು ಕೂಡ ಹಣ್ಣುಗಳಿಂದ ತಯಾರಾಗಿಲ್ಲ. ಅದನ್ನ ನೋಡಿದಾಗ ನಮ್ಗೆ ಗಿಡ ಅನ್ನೋದು ಕಾಣಿಸುತ್ತೆ. ಹೂ ಎಲ್ಲಿಂದ ಬಂದಿದೆ? ಗಿಡದಿಂದ ಬಂದಿದೆ. ಆವಾಗ ಹೂವಿನ ಪದಾರ್ಥಗಳಿಂದ ತಯಾರಾಗಿಲ್ಲ, ಗಿಡದಿಂದ ಬಂದಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೀರ್ ಕಾಣಿಸ್ತಾ ಇದೆ, ಅವಾಗ ಮೋಡಗಳಿಂದ ಬರ್ತಾ ಇದೆ, ಆ ಮಳೆ ಬರ್ತಾ ಇದೆ, ಆ ಸೂರ್ಯ ರಶ್ಮಿ ಕಾಣಿಸ್ತಾ ಇದೆ, ಗಾಳಿ ಕಾಣಿಸ್ತಾ ಇದೆ, ಪಂಚಭೂತಗಳಿಂದ ತಯಾರಾಗಿದೆ ಅನ್ನೋದನ್ನ ನಾವು ಆಳವಾಗಿ ನೋಡಿದಾಗ ಹಣ್ಣು ಬಿಟ್ಟು ಇನ್ನೆಲ್ಲವೂ ಕೂಡ ಅದರಲ್ಲಿ ಕಾಣಿಸ್ತದೆ. ಅಷ್ಟು ಅರಿವಿನಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ನಾವು ಹಣ್ಣು ತಗೊಂತೀವಿ, ಹಬ್ಬ ಸಿಹಿ ಇದೆ, ಹುಳಿ ಇದೆ, ಚೆನ್ನಾಗಿ ರುಚಿ ಇದೆ, ಏನೋ ಹೇಳ್ಕೊಂತೀವಿ, ತಿಂದು ಮುಗಿಸ್ತೀವಿ. ಆದ್ರೆ ಆ ತಿನ್ನೋವಾಗ ಹಣ್ಣು ಬಿಟ್ಟು ಅದರಲ್ಲಿ ಎಲ್ಲವೂ ಕೂಡ ನೋಡ್ತಾರೆ. ಅದೇ ರೀತಿ ಪ್ರಕೃತಿಯಲ್ಲಿ ಏನ್ ನೋಡಿದ್ರು ಕೂಡ ಹಾಗೆ ಇರುತ್ತೆ, ಹಾಗೆ ನೋಡ್ಬೇಕು ಅಂತ ಕೂಡ ಹೇಳ್ತಾರೆ. ಈಗ ನನ್ನ ಹೆಸರು ನಿರ್ಮಲ. ಆ ನಿರ್ಮಲ ಅನ್ನೋದು ಯಾವುದರಿಂದ ತಯಾರು ಮಾಡಿದ್ದಾರೆ? ಇದು ಸೂತ್ರ ಅಂತ ಕೂಡ ಹೇಳ್ತಾರೆ. ನಾವು ನಾವಾಗೆ ತಯಾರ ಆಗಿಲ್ಲ. ನಮ್ಮನ್ನು ನಾವು ಆಳವಾಗಿ ಒಂದು ಸತಿ ನೋಡಿದಾಗ ನಿರ್ಮಲ ಅನ್ನೋ ಪದಾರ್ಥ ಅನ್ನೋದು ಎಲ್ಲೂ ಇಲ್ಲ. ಅದು ಒಂದು ಹೆಸರು ಮಾತ್ರವೇ. ಅದಕ್ಕೆ ಇದನ್ನ ಶೂನ್ಯತೆ ಆ ಶೂನ್ಯತೆ ಪ್ರಕೃತಿಯಲ್ಲಿ ಇದೆ, ವಿಶ್ವದಲ್ಲಿ ಕೂಡ ಇದೆ. ಆ ರೂಪ ಅನ್ನೋದು ಪ್ರತಿ ವಸ್ತುವಲ್ಲಿ ಕೂಡ ತಯಾರಾಗಿದೆ ಅಷ್ಟೇ ಹೊರತು, ಅದು ಒಂದು ಸತಿ ನಾವು ಸರಿಯಾದ ರೀತಿಯಲ್ಲಿ ನೋಡಿದಾಗ ನನಗೆ ಆ ಹೆಸರು ಇಟ್ಟಿದ್ದಾರೆ ಹೊರತು ಆ ಶರೀರದಲ್ಲಿ ಆ ನಿರ್ಮಲ ಅನ್ನೋ ಪದಾರ್ಥ ಎಲ್ಲೂ ಕೂಡ
ಇಲ್ಲ. ಈ ಶರೀರದಲ್ಲಿ ಆಳವಾಗಿ ನೋಡಿದಾಗ ಕಣಗಳು ನೋಡ್ತೀವಿ. ಆ ಕಣಗಳನ್ನು ನೋಡಿದಾಗ ಏನಾಗುತ್ತೆ, ಅದರ ಒಳಗಡೆ ನಮ್ಮ ತಂದೆ ತಾಯಿ ಇದ್ದಾರೆ, ಆ ಕಣಗಳಲ್ಲೂ ನಮಗೆ ಕೊಟ್ಟಿದ್ದಾರೆ. ಇನ್ನು ಅವರ ತಂದೆ ತಾಯಿಯವರು ಕೂಡ ಇದ್ದಾರೆ, ಇನ್ನ ನಮ್ಮ ಪೂರ್ವಿಕರು ಕೂಡ ಇದ್ದಾರೆ ಆ ಶರೀರ ಕಣಗಳಲ್ಲಿ. ಇದೇ ರೀತಿ ಭೂಮಿ ಮಾತಾ ಅನ್ನುವಾಗ ಆ ಶರೀರ ಕಣಗಳಿಂದಾನೇ ಆ ಭೂಮಾತೆಯಿಂದ ಕೂಡ ನಾವು ಬಂದಿದ್ದೀವಿ, ಭೂಮಾತಾ ಒಳಗಡೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಾವು ಮನಸ್ಸಿನಿಂದ ಅಲ್ಲ, ನನ್ನ ಮನಸ್ಸು ಎಲ್ಲಿದೆ ಅಂದ್ರೆ ನಾನು ಅನ್ನೋದು ಇಲ್ಲ. ಆಳವಾಗಿ ನೋಡಿದಾಗ ಈ ರೀತಿ ಎಷ್ಟೋ ಮನೋಭಾವನೆಗಳೆಲ್ಲವೂ ಕೂಡ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಅಂದ್ರೆ ಮನೋಭಾವನೆಗಳೆಲ್ಲ ಆಳವಾಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ ನಮ್ಗೆ, ಆ ಭಾವನೆಗಳಲ್ಲಿ ಆ ಹಿಂದೆ ನಡೆದಿರೋದಾದ್ರೂ ಜ್ಞಾಪಕಕ್ಕೆ ಬರುತ್ತೆ, ಅಥವಾ ಭವಿಷ್ಯತ್ತಲ್ಲಿ ಏನ್ ನಡೀತಾ ಇದೋ ಅನ್ನೋ ಆಲೋಚನೆಗಳ ಬಗ್ಗೆನೆ ನಾವು ಹೋಗ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಭಾವನೆಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಆದ್ರೆ ಶರೀರದಲ್ಲಿ ನಡೆಯುವ ಆ ಸ್ಪಂದನೆ, ನೋವುಗಳು ಏನೇ ಆದ್ರೂ ಕೂಡ ನಮ್ಗೆ ಸರಿಯಾದ ರೀತಿಯಲ್ಲಿ ಗಮನಿಸಿದಾಗ ಉಪಯೋಗ ಬರುತ್ತೆ. ಅದಕ್ಕೆ ಒಂದ್ ಸಮಯದಲ್ಲಿ ಚೆನ್ನಾಗಿರ್ತೀವಿ, ಒಂದೊಂದ್ ಸಮಯದಲ್ಲಿ ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಈ ಬೋಧನೆಗಳೆಲ್ಲವೂ ಕೂಡ ನಾವು ಕೇಳಿದಾಗ ನಮ್ಗೆ ಈ ಶರೀರ ಕಣಗಳೆಲ್ಲವೂ ಕೂಡ ಯಾವ ರೀತಿ ತಯಾರಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಅಂದ್ರೆ ನೋವು ಅನ್ನೋ ಅಂಶಗಳಿಂದ ತಯಾರಾಗಿದೆ ಅಂದ್ರೆ ಆ ನೋವನ್ನ ಗಮನಿಸಿದಾಗ ಆ ನೋವು ಅನ್ನೋದು ಕೂಡ ಏನು ಇರೋದಿಲ್ಲ, ಅಲ್ಲಿ ಕೂಡ ಶೂನ್ಯ ಇದೆ, ಏನು ಇಲ್ಲ. ಯಾಕೆಂದ್ರೆ ಆ ನೋವು ಯಾಕೆ ಬಂದಿದೆ ಅನ್ನೋ ಬಾಧೆಯಿಂದ ಆ ಸೂತ್ರವನ್ನು ನೋಡಿದಾಗ, ಅಪ್ಲೈ ಮಾಡಿದಾಗ ಏನನ್ಸುತ್ತೆ ಅಂದ್ರೆ ಪೂರ್ತಿ ಅರಿವಿನಿಂದ ನಾವು ಇರಬೇಕು. ಆ ಶೂನ್ಯತೆ ಅನ್ನೋದು ಅಲ್ಲಿ ಅರ್ಥ ಮಾಡ್ಕೊಂತೀವಿ. ಆ ನೋವು ಅನ್ನೋದು ಇದೆ ಅಂದ್ರೆ ದುಃಖಕ್ಕೆ ಕಾರಣ ಆಗಿದೆ, ಅದಕ್ಕೆ ದುಃಖ ನಾವು ಪಡಬಾರ್ದು. ಆ ನೋವು ಏನಕ್ಕೆ ಅಂದ್ರೆ ಆ ನೋವು ಯಾಕೆ ಬಂದಿದೆ ಅನ್ನೋದು ಯಾವಾಗ ಆಳವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗೋದು ಏನಪ್ಪಾ ಅಂದ್ರೆ ಆ ಭಯ ಅನ್ನೋದು ಅಲ್ಲಿದೆ. ಆ ಭಯದಿಂದ ನಮ್ಗೆ ನೋವು ಬರ್ತಾ ಇದೆ, ದುಃಖ ಬರ್ತಾ ಇದೆ. ಯಾಕೆಂದ್ರೆ ನಾವು ಕಾಲ್ ನೋವು ಬರ್ತಾ ಇದೆ ಅಂದ್ರೆ ನಾಳೆ ಕಾಲಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಅನ್ನೋ ಒಂದು ಭಯ ಇದೆ. ಆ ಭಯದಿಂದ ನೋವು ದುಃಖ ಬರ್ತಾ ಇದೆ. ಆ ನೋವು ಅನ್ನೋದು ಭಯಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗ ಆ ಭಯ ಅನ್ನೋದು ನಾವು ಬಿಟ್ಟು ಬಿಡ್ತೀವೋ ನೋವು ಅನ್ನೋದು ಕೂಡ ಆಟೋಮೆಟಿಕ್ ಆಗಿ ಅದಷ್ಟೇ ಹೊರಟೋಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಏನಾದ್ರೂ ಈ ತರ ತೊಂದರೆಗಳಾದಾಗ ಶರೀರ ಕಣಗಳಲ್ಲಿ ಮಾತಾಡಿ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಅಲ್ಲಿ ಯಾವಾಗ ಅದನ್ನ ನಾವು ಗಮನಿಸ್ತಾ ಬರ್ತೀವೋ ಆವಾಗ ಆ ಎನರ್ಜಿ ಎಲ್ಲವೂ ಕೂಡ ಅಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ನಾವು ಹೇಳ್ತಾ ಇರ್ತೀವಿ. ಅದೇ ರೀತಿ ಎಲ್ಲಿಂದ ಬಂದಿದ್ಯೋ ಅನ್ನೋದು ತಿಳ್ಕೋಬೇಕು. ಅಂದ್ರೆ ನೋವು ಅನ್ನೋದು ಬೇರೆ, ಭಯ ಅನ್ನೋದು ಬೇರೆ, ಬಾಧೆ ಅನ್ನೋದು ಬೇರೆ ಅನ್ನೋದು ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ಉದಾಹರಣೆ ಏನ್ ಹೇಳ್ತಿದ್ದಾರೆ ಅಂದ್ರೆ 2 ಬಾಣಗಳ ಸೂತ್ರ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ. ಬಾಣ ಅನ್ನೋದು ಯಾರು ಬಿಟ್ಟಿದ್ರೆ ನಮ್ಗೆ ಅದು ಗೊತ್ತಿಲ್ಲದೇನೆ ಚುಚ್ಕೊಂಡಿದೆ, ನೋವು ಬರ್ತಾ ಇದೆ, ಅಷ್ಟೇ. ಆದ್ರೆ ಆ ಪ್ರದೇಶದಲ್ಲಿ ಮತ್ತೆ 2ನೇ ಬಾಣ ಅನ್ನೋದು ಬಂದಿದೆ ಅಂದ್ರೆ ಆ ನೋವು ಏನಾಗುತ್ತೆ, 100 ಪಟ್ಟು ಜಾಸ್ತಿ ಆಗುತ್ತೆ, 1000 ಪಟ್ಟು ಕೂಡ ಜಾಸ್ತಿ ಆಗುತ್ತೆ. ಅದನ್ನೇ ನನಗಾಗಿದೆ ನೋವಾಗಿದೆ ಅಂದಾಗ 1,00,000 ಪಟ್ಟು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಬಾಣ ಬಂದಿರೋದು ಅನ್ನೋದು ನಾವು ಅದನ್ನ ತಪ್ಸೋಕ್ಕೂ ಆಗೋದಿಲ್ಲ. ಆದ್ರೆ 2ನೇ ಬಾಣ ಬರೋಷ್ಟ್ರೊಳಗೆ ನಾವು ಅದನ್ನ ತಪ್ಪಿಸ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಏನೇ ಸಮಸ್ಯೆ ಬಂದ್ರು ಮೊದಲನೇ ಬಾಣ ಅಂತ ತಿಳ್ಕೋಬೇಕು. ಅದ್ರ ಬಗ್ಗೆ ಭಯ ಪಟ್ಕೊಂಡು ಮಾನಸಿಕವಾಗಿ ನಾವು ಕುಗ್ಗುತ್ತಾ ಇದ್ದಾಗ ಏನಾಗುತ್ತೆ ಅನ್ನೋದು ಅದು 2ನೇ ಬಾಣ ಅಂತ ಹೇಳ್ತಾರೆ. ಆ 2ನೇ ಬಾಣವನ್ನು ತಪ್ಪಿಸ್ಬೇಕು ಅನ್ನೋದು ಹೇಗೆ ಅಂದ್ರೆ ನಾವು ಅದನ್ನೇ ಆಲೋಚನೆ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅದನ್ನ ಆಲೋಚನೆ ಮಾಡೋ ಬದಲು ಈ ಸಮಸ್ಯೆ ನಮ್ಗೆ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಹೋದಾಗ ಆ 2ನೇ ಬಾಣವನ್ನು ನಾವು ತಪ್ಪಿಸೋದಕ್ಕೆ ಆಗುತ್ತೆ. ಇಲ್ಲಿ ಒಂದು ಏನೋ ಕಾಯಿಲೆ ಬಂದಿದೆ, ಅದ್ರ ಬಗ್ಗೆ ಭಯ ಪಡ್ತಾ ಇರ್ತೀವಿ, ದುಃಖ ಪಡ್ತಾ ಇರ್ತೀವಿ, ಅದು 2ನೇ ಬಾಣ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಅದರಿಂದ ನಮ್ಗೆ ಜಾಸ್ತಿ ನೋವಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆ ಸಮಸ್ಯೆ ಬಂದಿದೆ ಅಂದ್ರೆ ಈ ಸಮಸ್ಯೆ ಬರೋದಕ್ಕೆ ಕಾರಣವನ್ನು ಹುಡುಕ್ಬೇಕಾಗಿದೆ ನಾವು. ಅದಕ್ಕೆ ಇದನ್ನ ಯಾವಾಗ ಆ ಕಾರಣವನ್ನು ಗೊತ್ತಾಗುತ್ತೋ ಯಾವ ಮೆಡಿಸಿನ್ ಇಲ್ಲದೇನೆ ನಾವು ಇರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪತ್ರಸಾರಿ ಏನ್ ಹೇಳಿದ್ದು, ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತ
ಹೇಳ್ತಾ ಇರ್ತಾರೆ. ಈ ಸಾಧನೆಯಿಂದ ನಮ್ಗೆ ಎಷ್ಟೋ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದು, ಇದನ್ನ ನಾವು ಪ್ರತಿ ಒಂದರಲ್ಲಿ ಕೂಡ ಆ ಶ್ವಾಸವನ್ನು ಗಮನಿಸ್ಕೊಂತ ಇದ್ದಾಗ ನಾವು ಇದೆಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ನಾವು ಇದು ಶ್ವಾಸದ ಶರೀರದ ಬಗ್ಗೆ ಅವಗಾಹನೆ ಅನ್ನೋದು ಇರುತ್ತೆ. ಇನ್ನ ಎರಡನೆಯ ತಳಪಾಯಿ ಏನಪ್ಪಾ ಅಂದ್ರೆ ಭಾವನೆಗಳ ಬಗ್ಗೆ ನಮ್ಗೆ ಅರಿವಿರಬೇಕು. ನಾವು ಎಷ್ಟೋ ರೀತಿಯಲ್ಲಿ ಭಾವನೆಗಳಲ್ಲಿ ಉತ್ಪನ್ನ ಮಾಡ್ಕೊಂತಾನೆ ಇರ್ತೀವಿ, ಅವೆಲ್ಲ ಬರ್ತಾನೆ ಇರುತ್ತೆ, ಆಮೇಲೆ ಹೊಟ್ಟೋಗ್ತಾ ಇರುತ್ತೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕೆಲವು ಆಹ್ಲಾದಕರವಾದ ಭಾವನೆ ಬಂದಿದೆ ಅಂದಾಗ ನನಗೆ ಆಹ್ಲಾದಕರವಾದ ಭಾವನೆ ಇದೆ ಅನ್ನೋದು ಅಲ್ಲಿ ಗಮನಿಸ್ಬೇಕು. ಅಥವಾ ಆಹ್ಲಾದಕರ ಭಾವನೆ ಇಲ್ಲ ಅನ್ನೋದು ಬಂದಿದೆ ಅಂದಾಗ ನನ್ಗೆ ಇವತ್ತೇನು ಇಲ್ಲಪ್ಪ, ಸುಮ್ಮನೆ ಇದೀನಪ್ಪ, ಆಹ್ಲಾದಕರವಾಗಿ ಇಲ್ಲ ಅನ್ನೋದು ಗಮನಿಸ್ಬೇಕು. ಈ ಎರಡು ಅಲ್ಲದೇನೆ ತಟಸ್ಥವಾಗಿರೋ ಭಾವನೆ ಆಗಿದೆ ಅಂದಾಗ ಅದನ್ನ ಗಮನಿಸ್ಬೇಕು. ಆವಾಗ ಈ ಭಾವನೆಗಳ ಬಗ್ಗೆ ನಮ್ಗೆ ಅವಗಾಹನೆ ಬಂದಾಗ ನಾವು ಪ್ರಸ್ತುತ ಕ್ಷಣಗಳಲ್ಲಿ ಇದ್ದ ಹಾಗೆ ಅದರಿಂದ ನಾವು ಹೋರಾಡೋದಿಲ್ಲ. ಇಲ್ಲ ಅಂದ್ರೆ ಅದನ್ನೇ ಹಿಡ್ಕೊಂಡು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅಯ್ಯೋ ನನ್ಗೆ ಹಿಂಗಾಗಿದೆ, ಅರೆ ನನ್ಗೆ ಹಂಗಾಗಿದೆ ಅನ್ನೋದು ಮಾಡ್ಕೊಂತ ಇರ್ತೀವಿ. ಅದೇ ರೀತಿ ಒಂದು ಆಹಾರ ಯಾವ್ದಾದ್ರು ತಿಂದಿದೀವಿ ಅನ್ಕೊಳ್ಳೋಣ, ಮತ್ತೆ ಮತ್ತೆ ಆಹಾರ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಆಗ್ಲಿ ಒಂದನ್ನ ಹಿಡ್ಕೊಂತೀವಿ, ಇಲ್ದಿದ್ರೆ ಅದನ್ನ ಗಮನಿಸೋದೇ ಇಲ್ಲ, ಪ್ರಸ್ತುತ ಕ್ಷಣಗಳಲ್ಲಿ ಇರೋದಿಲ್ಲ, ತಿರಸ್ಕಾರ ಮಾಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಶ್ರಮೆ ಆಗುತ್ತೆ ಈ ರೀತಿ ಇರಬೇಕು ಅನ್ನೋದು ಕೂಡ. ಅದಕ್ಕೆ ಇದರಲ್ಲಿ ಅವಗಾಹನೆ ಇಲ್ಲ, ಓಡೋಗ್ತೀವಿ, ಇಲ್ಲ ಯಾವ್ದಾದ್ರೂ ಸಿಕ್ಕಿದ್ರೆ ಹಿಡ್ಕೊಂತೀವಿ, ಆ ರೀತಿ ಇರ್ತೀವಿ. ಅದನ್ನ ನಾವು ಯಾವಾಗ ಪ್ರಸ್ತುತ ಕ್ಷಣಗಳಲ್ಲಿ ಇರಬೇಕು ಅಂದ್ರೆ ಗತದಲ್ಲಿ ನಡೆದಿರೋದು ಬೇಕಾಗಿಲ್ಲ, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದು ಅವಶ್ಯಕತೆ ಇಲ್ಲ, ಯಾವುದು ಕೂಡ ಇಟ್ಕೋಬಾರ್ದು. ಆವಾಗ ನಮ್ಮಲ್ಲಿ ಆ ಭವಿಷ್ಯತ್ತ ಅನ್ನೋದು ಕೂಡ ಚೆನ್ನಾಗೇ ಇರುತ್ತೆ ಅನ್ನೋದು ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಪ್ರಸ್ತುತ ಕ್ಷಣಗಳಲ್ಲಿದ್ದಾಗ ನಮ್ಗೆ ಆ ದುಃಖ ಅನ್ನೋದು ಇರೋದಿಲ್ಲ. ಈ ದುಃಖಕ್ಕೆ ಕಾರಣ ಮುಖ್ಯವಾಗಿ ಏನು ಅಂದ್ರೆ ಹಿಂದೆ ಆದ್ರೂ ನಡೆದಿರೋದು ಯೋಚನೆ ಮಾಡ್ತೀವಿ, ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಭಯದಿಂದ ಆದ್ರೂ ಇರ್ತೀವಿ. ಇವೆಲ್ಲವೂ ಕೂಡ ಆ ಫೀಲಿಂಗ್ಸ್, ಆ ಭಾವನೆಗಳು ಅನ್ನೋದು ಭಾವನೆಗಳು ಮಾತ್ರವೇ, ಈ ಮನೋಭಾವನೆಗಳು ಮಾತ್ರವೇ. ಇದನ್ನ ನಾವು ಹೆಚ್ಚಾಗಿ ಗಮನಿಸ್ಕೊಂತ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಒಂದು ಭಯಂಕರವಾಗಿ ಗಾಳಿ ಮಳೆ ಬರ್ತಾ ಇದೆ, ತುಫಾನ್ ಬರ್ತಾ ಇದೆ. ಅಲ್ಲಿ ಆ ಸಮಯದಲ್ಲಿ ಅಲ್ಲಿ ಆ ಮನೆ ಹತ್ರ ಒಂದು ಗಿಡನೂ ಇರುತ್ತೆ, ಒಂದು ಮರ ಇರುತ್ತೆ. ಆ ಮರದಲ್ಲಿ ಆ ಗಾಳಿಗೆ ಕದಲ್ತಾ ಇರೋ, ಗಾಳಿಗೆ ಅಲ್ಲಾಡ್ತಾ ಇರುತ್ತೆ ಆ ಮರ, ಎಲ್ಲ ಕೊಂಬೆಗಳು ರೆಂಬೆಗಳೆಲ್ಲವೂ ಕೂಡ. ಅವಾಗ ನಾವೇನ್ ಅನ್ಕೊಂತೀವಿ, ಯಾವ ಸಮಯದಲ್ಲಿ ಈ ಮರ ಬಿದ್ದೋಗುತ್ತೋ ಏನೋ ಗೊತ್ತಿಲ್ಲಪ್ಪ ಅಂತ ನಾವು ಭಯ ಪಡ್ತೀವಿ. ಆದ್ರೆ ಆಗ ರೆಂಬೆಗಳೆಲ್ಲ ನೋಡೋದು ಬಿಟ್ಟು ಬುಡವನ್ನು ನೋಡ್ಬೇಕು. ಆ ಬುಡವನ್ನು ನೋಡ್ಬೇಕು, ಅಷ್ಟು ದೃಢವಾಗಿ ಇರುತ್ತೆ. ಆ ತುಫಾನು ಅನ್ನೋದೇನೋ ಒಂದು ಅರ್ಧ ಗಂಟೆ ಬಂದಿದ್ಯಾ, ಗಾಳಿ ಮಳೆ ಗಂಟೆ ಬಂದಿದ್ಯಾ, ಇಲ್ಲ ಒಂದು ರಾತ್ರಿ ದಿನ ಪೂರ್ತಿ ಬಂದಿದ್ಯಾ, ಆಮೇಲೆ ಅದಷ್ಟದು ಹೊಟ್ಟೋಗುತ್ತೆ. ಆವಾಗ ನಾವು ಆ ರೆಂಬೆಗಳಿಗೆಲ್ಲ ನೋಡ್ಬೇಕಾಗಿರೋದು ಅದರದ್ದು ಬುಡ ನೋಡಿದಾಗ ಸ್ಥಿರವಾಗಿ ಇರುತ್ತೆ, ನಿಶ್ಚಲವಾಗಿರುತ್ತೆ. ಅದನ್ನ ನಮಗೂ ಕೂಡ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಕೂಡ ಆ ದೃಢವಾಗಿ ನಿಶ್ಚಲವಾಗಿ ಇದ್ದಾಗ ಅದು ಸಮಸ್ಯೆವಾಗಿ ಇರೋದಿಲ್ಲ. ಅದು ಏನಕ್ಕೆ ಬಂದಿದೆ ಆ ಸಮಸ್ಯೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಆ ಸಮಸ್ಯೆಗಳೆಲ್ಲವೂ ಕೂಡ ರೆಂಬೆಗಳು ಇದ್ದಂಗೆ ನಾವ್ ಯಾವಾಗ್ಲೂ ಕೂಡ ಬುಡದಲ್ಲಿ ನಿಲ್ಲಬೇಕು, ಬೇರ್ ಗಟ್ಟಿಯಾಗಿರ್ಬೇಕು. ಆವಾಗ ಆ ಸಮಯದಲ್ಲಿ ಆ ಭಯಾನಕದಿಂದ ನಾವು ಹೊರಗಡೆ ಬರ್ತೀವಿ. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಪ್ರಶಾಂತ ಸ್ಥಿತಿಯಲ್ಲಿ ಸ್ಥಿರವಾಗಿ ಇರ್ತೀವಿ. ಅಂದ್ರೆ ಪ್ರಸ್ತುತ ಕ್ಷಣಗಳಲ್ಲಿ ಅರಿವಿನಿಂದ ಇರ್ತೀವಿ. ಈ ಸಾಧನೆ ಮಾಡ್ಬೇಕು ಅಂದ್ರೆ ಆ ಕಷ್ಟ ನಷ್ಟಗಳಿಗೆ ಕುಗ್ಗೋಗ್ಬಾರ್ದು, ಓಡೋಗಿಬಾರ್ದು, ಭಯಾನೋ ಪಡಬಾರ್ದು, ನಿಶ್ಚಲವಾಗಿ ಸ್ಥಿರವಾಗಿ ಇರ್ಬೇಕು. ಆವಾಗ ನಾವು ಅದ್ಭುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ಏನೋ ಸಮಸ್ಯೆ ಬಂದಾಗ ತಡೆಯಕ್ಕಾಗ್ದೇನೆ ಪ್ರಾಣ ಹೋದ್ರೆ ಸಾಕಪ್ಪ ಅನ್ಕೊಂಡು ಆತ್ಮಹತ್ಯೆ ಕೂಡ ಮಾಡ್ಕೊಂತ ಇರ್ತಾರೆ. ಅದಕ್ಕೆ ಈ ಮನೋಭಾವನೆಗಳೆಲ್ಲವೂ ಕೂಡ ತುಂಬಾ ಚಿಕ್ಕದಾಗೆ ಇರುತ್ತೆ. ಆದ್ರೆ ಅದನ್ನ ಆಳವಾಗಿ ನಾವು ನೋಡಿದಾಗ ನಮ್ಮ ಶರೀರ ಅನ್ನೋದು ಆ ಗಿಡದ ಹಾಗೆ ಬಿದ್ದೋಗೋದಿಲ್ಲ. ನಾವು ಅದನ್ನ ತಿಳ್ಕೋಬೇಕು. ಈ ಸಾಧನೆ ಮಾಡಿದಾಗ ನಮ್ಗೆ ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ಯಾವುದು ಕೂಡ ಪ್ರತಿ ಆಯಾ ಸಮಯಕ್ಕೆ ತಕ್ಕಾಗಿ ಬಂದಿದೆ, ಯಾವುದು ವೃಥ ಮಾಡಬಾರ್ದು. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಕಷ್ಟ ಬಂದ್ರು ಓಕೆ, ಆನಂದವಾಗಿದ್ದೀವ,
ಓಕೆ, ಸಾಧನೆ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು. ಆವಾಗ ಆ ಕಷ್ಟಗಳೆಲ್ಲವೂ ಕೂಡ ನಮ್ಗೆ ಹೊಟ್ಟೋಗುತ್ತೆ. ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ, ಅದನ್ನೇ ಹಿಡ್ಕೊಂಡು ನಾವು ನೊಂದ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರಸ್ತುತ ಕ್ಷಣಗಳಲ್ಲಿ ಇದ್ದು ಈ ಸಾಧನೆ ಮಾಡಿದಾಗ ಆ ಬರೋ ಅಲೆಗಳು ಅಂತ, ಸಮುದ್ರದ ಅಲೆಗಳು ಹಾಗೆ ಬರುತ್ತಲ್ಲ, ಅದೆಲ್ಲವೂ ಕೂಡ ಈ ಆಲೋಚನೆಗಳು, ಈ ಭಾವನೆಗಳೆಲ್ಲವೂ ಕೂಡ ಬರುತ್ತೆ, ಅದಷ್ಟದೇ ಹೋಗುತ್ತೆ ಅನ್ನೋದು ಎರಡನೇ ಅಡಪಾಯಿ. ಅಂದ್ರೆ ಭಾವನೆಗಳ ಬಗ್ಗೆ ಅವಗಾಹನ. ಇನ್ನು ಮೂರನೇ ಬದು ಮನಸ್ಸಿನ ಬಗ್ಗೆ ಅವಗಾಹನ. ಈ ಮನಸ್ಸು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಓಡಾಡ್ತಾ ಇರ್ತದೆ. ಅಂದ್ರೆ ರಾಗದ್ವೇಷಗಳಿರುತ್ತೆ, ಅಟ್ಯಾಚ್ಮೆಂಟ್ಸ್ ಇರುತ್ತೆ ಮನಸ್ಸಲ್ಲಿ, ಇವೆಲ್ಲ ಅನುಭೂತಿ ಎಲ್ಲ ಹೊಂದುತ್ತಾ ಇರ್ತೀವಿ ಅನ್ನೋದು. ಯಾವ್ದಾದ್ರು ಬೇಡಿಕೆ ಬಂದಿದೆ, ಆ ಬೇಡಿಕೆ ತೀರಿಸ್ಕೊಳಕ್ ಆಗಿಲ್ಲ, ಅವಾಗ ಅಲ್ಲಿ ಅವಗಾಹನ ಇಲ್ಲ ನಮಗೆ. ಆ ಬೇಡಿಕೆಗಳು ಆಗಿಲ್ಲ ಅಂದಾಗ ಅಲ್ಲಿ ದ್ವೇಷ ಅನ್ನೋದು ಹುಟ್ಟುತ್ತೆ. ಆ ದ್ವೇಷ ಅನ್ನೋದು ಕೂಡ ಅಲ್ಲಿ ಅವಗಾಹನೆ ಅನ್ನೋದು ಇಲ್ಲ. ಆ ದ್ವೇಷ ಏನಕ್ಕೆ ಬರ್ತಾ ಇದೆ ಅನ್ನೋ ಅವಗಾಹನೆಯಿಂದ ನೋಡಿದಾಗ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಇದೆ. ಅಂದ್ರೆ ಆ ಮನಸ್ಸನ್ನ ಚಂಚಲ ಅನ್ನೋದು ಯಾವಾಗ ಆ ಚಲನವನ್ನು ನೋಡ್ತಾ ಇರ್ತೀವೋ, ಅರಿವಿನಿಂದ ಗಮನಿಸ್ತಾ ಇದ್ದಾಗ ಆ ಮನಸ್ಸು ನಿಧಾನವಾಗಿ ನಿಶ್ಚಲವಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಧ್ಯಾನಕ್ಕೆ ಕುಂತಾಗ ಆಲೋಚನೆಗಳ ಬಗ್ಗೆ ಓಡಬೇಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಆಲೋಚನೆಗಳ ಹಿಂದೆ ಓಡ್ತಾ ಇದ್ದಾಗ ಏನಾಗುತ್ತೆ, ನಮ್ಗೆ ಆಲೋಚನೆಗಳು ಅನ್ಕೊಂಡೆ ಇದೇನಪ್ಪ ಇಷ್ಟೊಂದು ಆಲೋಚನೆ ಬರ್ತಾ ಇದೆ, ಈ ಧ್ಯಾನನೇ ಸರಿ ಇಲ್ಲ ಅನ್ಕೊಂತೀವಿ. ಯಾವಾಗ ಆ ಆಲೋಚನೆಗಳು ಸರಿಯಾದ ರೀತಿಯಲ್ಲಿ ನಾವು ಗಮನಿಸ್ತೀವೋ ಅವಾಗ ಅದು ನಿಶ್ಚಲವಾಗುತ್ತೆ. ಅದಕ್ಕೆ ಒಂದು ಹೊಳ ಇರುತ್ತೆ, ಅಂದ್ರೆ ಸರೋವರ ಇರುತ್ತೆ. ಅದನ್ನ ನೋಡಿದಾಗ ಎಷ್ಟು ಪ್ರಶಾಂತವಾಗಿ ಇದೆ ಅನ್ಸುತ್ತೆ, ಏನು ಕದಲಾಡೋದೇ ಇಲ್ಲ, ಗಾಳಿ ಇಲ್ಲ, ಪ್ರಶಾಂತವಾಗಿದೆ. ಆವಾಗ ನಮ್ಗೆ ಅನ್ಸುತ್ತೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ. ಆವಾಗ ನಾವು ಆಕಾಶವನ್ನು ನೋಡ್ತೀವಿ, ಆ ಪ್ರತಿಬಿಂಬವನ್ನು. ಆಕಾಶದಲ್ಲಿ ಏನಾದ್ರೂ ಬಣ್ಣಗಳಿದ್ರೆ ಬಣ್ಣಗಳು ನೋಡ್ತೀವಿ, ಮೋಡಗಳನ್ನು ಕೂಡ ನಾವು ನೋಡ್ತೀವಿ. ಅದನ್ನ ಯಾವಾಗ ಅದು ಸತ್ಯ, ಅಂದ್ರೆ ಯಾವ ರೀತಿ ಇದೆಯೋ ಆ ರೀತಿ ನಮ್ಮ ಆಲೋಚನೆಗಳು ಅಲೆಗಳ ರೀತಿಯಲ್ಲಿ ಬರ್ತಾ ಇದ್ದಾಗ ಏನಾಗುತ್ತೆ, ಆ ಸರಸ್ಸಿನಲ್ಲಿ ಕದಲ್ತಾ ಇರೋ ನೀರಲ್ಲಿ ಏನು ನಮ್ಮ ಪ್ರತಿಬಿಂಬ ನೋಡಕ್ ಆಗಲ್ವೋ ಅದೇ ರೀತಿ ನಮ್ಮ ಆಲೋಚನೆಗಳು ಕೂಡ ಹಾಗೆ ಇರುತ್ತೆ, ಏನು ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಆಗ ಅದಕ್ಕೆ ಕಾರಣ ಏನು, ಒಳಗಡೆ ಮನಸ್ಸಿನಲ್ಲಿ ರಾಗ ದ್ವೇಷಗಳೆಲ್ಲವೂ ಇದ್ದ ಹಾಗ ನಮ್ಗೆ ಗೊಂದಲದಲ್ಲಿ ಇರ್ತೀವಿ. ಅದರಿಂದ ಮನಸ್ಸಿನಲ್ಲಿ ಆ ಬೇಡಿಕೆಗಳಾಗ್ಲಿ, ಆ ರಾಗ ದ್ವೇಷಗಳು, ಭಯ ಅನ್ನೋದು ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಇರಬೇಕು. ಆವಾಗ ಆ ಮನಸ್ಸು, ಆ ಚಂಚಲ ಅನ್ನೋದು ನಿಶ್ಚಲವಾಗುತ್ತೆ. ಇದು ಸತ್ಯ ಅಲ್ಲ, ನಾನು ಸುಮ್ಮನೆ ಎಗರಾಡ್ಕೊಂಡಿದ್ದೀನಿ, ಯಾಕೆ ನನ್ಗಿದು ಅರ್ಥ ಆಗ್ತಾ ಇಲ್ಲ, ಇದೆಲ್ಲವೂ ಕೂಡ ಶೂನ್ಯನೇ ಅನ್ನೋದು, ಆ ಭಾವನೆಗಳು ಯಾವ ರೀತಿ ಇದೆಯೋ ಮನಸ್ಸಿನಲ್ಲಿ ಕದಲ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಂತೀವಿ. ಇದು ಮೂರನೇ ಸೂತ್ರ. ಇನ್ನ ನಾಲ್ಕನೇ ಸೂತ್ರ ಮಾನಸಿಕ ನಿರ್ಮಾಣ ಅವಗಾಹನ ಅಂತ ಕೂಡ ಹೇಳ್ತಾರೆ. ಈ ಮಾನಸಿಕ ನಿರ್ಮಾಣಗಳು ಯಾವ ರೀತಿ ಅಂದ್ರೆ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ವಿವಿಧ ರೂಪಗಳಲ್ಲಿ ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂತಾ ಇರುತ್ತೆ. ಒಂದು ಚಿತ್ರ ರೂಪದಲ್ಲಿ ಆದ್ರೂ ಏನೋ ಒಂದು ಇಟ್ಕೊಂತೀವಿ. ಒಬ್ಬ ವ್ಯಕ್ತಿನ ನಾವು ನೋಡಿದೀವಿ ಅನ್ಕೊಳ್ಳೋಣ, ಅವಾಗ ಏನಾಗುತ್ತೆ, ಅವ್ರ ಹತ್ರ ಮಾತಾಡ್ತಿದ್ದಾಗ ಇವ್ರು ಸರಿ ಇಲ್ಲಪ್ಪ ಅಂತ ಜಡ್ಜ್ ಮಾಡ್ತೀವಿ, ಇಲ್ಲ ಇವ್ರು ಸರಿನಾ ಅನ್ನೋದು ಜಡ್ಜ್ ಮಾಡ್ತೀವಿ. ಆ ರೀತಿ ಒಂದು ಅಭಿಪ್ರಾಯ ಅನ್ನೋದು ಬಂದಾಗ ಇದು ಕೂಡ ಒಂದು ಮಾನಸಿಕ ನಿರ್ಮಾಣ ಅಂತ ಕೂಡ ಹೇಳ್ತಾರೆ. ಆಹಾರ ಪದಾರ್ಥವನ್ನು ತಗೊಂತಾ ಇದ್ದೀವಿ, ರುಚಿಯಾಗಿದೆ, ಅದರಲ್ಲಿ ಅವಾಗ ಒಂದು ಅಭಿಪ್ರಾಯ ಬರುತ್ತೆ, ಅಬ್ಬಾ ಇದು ತುಂಬಾ ಚೆನ್ನಾಗಿದೆಪ್ಪ, ಇನ್ನೊಂದ್ಸತಿ ಮಾಡ್ಕೊಂಡು ತಿನ್ಬೇಕು ಅಂತ. ಇದನ್ನ ಮಾನಸಿಕ ನಿರ್ಮಾಣ ಅಂತ ಕೂಡ ಹೇಳ್ತೀವಿ. ಇದೇ ರೀತಿ ಮನಸ್ಸಿನಲ್ಲಿ ಜಡ್ಜ್ಮೆಂಟ್ಗಳು ನಡೀತಾ ಇರುತ್ತೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂತಾ ಇರ್ತೀವಿ, ಅದು ಕೂಡ ಮಾನಸಿಕ ನಿರ್ಮಾಣ. ಇನ್ನು ಬೇರೆಯವ್ರ ಬಗ್ಗೆ ಆ ದೃಕ್ಪಥ ಅನ್ನೋದು ನಡೀತಾ ಇರುತ್ತೆ, ಅದು ಕೂಡ ಒಂದು ಭಾಗ. ಇವೆಲ್ಲವೂ ಕೂಡ ನಾವು ಯಾವ ರೀತಿ ನಿರ್ಣಯಗಳನ್ನು ತಗೊಂತಾ ಇರ್ತೀವ, ಇವೆಲ್ಲವೂ ಕೂಡ ಮಾನಸಿಕ ನಿರ್ಮಾಣಗಳು ಅನ್ನೋದು ತಿಳ್ಕೊಬೇಕಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭಿಪ್ರಾಯಗಳಿರುತ್ತೆ, ತೀರ್ಮಾನಗಳಿರುತ್ತೆ, ದೃಕ್ಪಥಗಳಿರುತ್ತೆ, ಇವೆಲ್ಲವೂ ಕೂಡ ನಮ್ಗೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಕೂಡ ನಾವು ಅವಗಾಹನೆಯಿಂದ ಇದ್ದಾಗ ಈ 4 ಅಡಪಾಯಿಗಳು ಶಾಶ್ವತವಾಗಿ ನಮ್ಮ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಅರಿವಿನಿಂದ ಇದನ್ನೆಲ್ಲ ಗಮನಿಸಿದಾಗ ಇದರಲ್ಲಿ ಯಾವುದ್ರಲ್ಲಿ ಕೂಡ ಏನೂ ಇಲ್ಲ, ಇದೆಲ್ಲವೂ ಕೂಡ ಶೂನ್ಯ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದನ್ನೇ ಏನಾದ್ರೂ ಒಂದು ವಿಷಯ ಗೊತ್ತಾದಾಗ ಅದನ್ನೇ ಹಿಡ್ಕೊಂಡಿರ್ತೀವಿ, ಅಯ್ಯೋ ಸಾಕಪ್ಪ ಇದು ಬೇಡವೇ ಬೇಡ ಇವ್ರ ಸವಾಸ ಅಂತ ಓಡೋಗ್ತೀವಿ. ಅಂದ್ರೆ ನಾವು ಪ್ರಸ್ತುತ ಕ್ಷಣಗಳಲ್ಲಿ ಇರೋದಕ್ಕೆ ಅವಕಾಶ ಪಡ್ಕೊಳ್ಳೋದೇ ಇಲ್ಲ. ಇದೆಲ್ಲವೂ ಕೂಡ ಮಾನಸಿಕ ನಿರ್ಮಾಣ, ಇದು ಕೂಡ ಸತ್ಯ ಅಲ್ಲ.
ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ವಿ, ಇವೇ ಸತ್ಯ ಅನ್ಕೊಂಡು ಅವ್ರು ಬೈದಿದ್ದಾರೆ ಅನ್ನೋದು, ಅವ್ರು ಹೇಳಿದ್ದಾರೆ ಅನ್ನೋದು, ಇದನ್ನೇ ನಾವು ಸತ್ಯ ಸತ್ಯ ಅನ್ಕೊಂಡು ಅರಿವಿನಿಂದ ಗಮನಿಸ್ತಾ ಇರ್ತೀವಿ. ಆದ್ರೆ ಆ ವ್ಯಕ್ತಿಯ ಬಗ್ಗೆ ಏನ್ ನಡೀತಾ ಇದೆ, ಆ ಕೆಟ್ಟವರ ಅನ್ನೋ ಭಾವನೆ ಒಂದು ಇದ್ದಾಗ ಅರಿವಿನಿಂದ ನಾವು ನೋಡ್ಬೇಕಾಗಿದೆ. ಯಾವಾಗ ನಾವು ಅರಿವಿನಿಂದ ನಾವು ನೋಡ್ತೀವೋ ಆವಾಗ ನಮ್ಗೆ ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಅವೆಲ್ಲವೂ ಕೂಡ ಬರುತ್ತೆ ಹೋಗುತ್ತೆ ಅನ್ನೋದು ಗೊತ್ತಾದಾಗ ಆ ಶೂನ್ಯದಲ್ಲೇ ಇವೆಲ್ಲವೂ ಕೂಡ ತಯಾರಾಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ನಾವು ಒಂದೊಂದು ಆಲೋಚನೆ ಮಾಡಿದಾಗಲೂ ಕೂಡ ಒಂದು ರೂಪ ಅನ್ನೋದು ರೆಡಿಯಾಗಿ ಹೊರಗಡೆ ಬರ್ತಾ ಇರುತ್ತೆ. ಅವೆಲ್ಲವೂ ಕೂಡ ಮತ್ತೆ ನಮ್ಮ ಹತ್ರಕ್ಕೆ ಬರ್ತವೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗಿರೋದು ಕೂಡ ನಾವೇ ಅನ್ನೋದನ್ನ ಇಲ್ಲೇ ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ರಾತ್ರಿ ಹೊತ್ತು ನಿದ್ದೆನೇ ಬರೋದಿಲ್ಲ. ಇಂಥ ಒಳಗಡೆ ರಾಗ ದ್ವೇಷಗಳು, ಕೋಪ, ಸೇಡು, ಸಿಟ್ಟು ಇವೆಲ್ಲ ಇದ್ದಾಗ ಆ ನಿದ್ದೆ ಅನ್ನೋದು ಎಲ್ಲಿ ಬರುತ್ತೆ? ದುಃಖಕ್ಕೆ ಕಾರಣ ಇದೆ ಅಲ್ವಾ? ನಾವೇ ಇವೆಲ್ಲ ತಗೊಂತಾ ಇದ್ದೀವಿ, ನಿದ್ದೆ ಬರೋದಿಲ್ಲ, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಮಾತ್ರೆಗಳು ತಗೊಂತಾ ಇರ್ತೀವಿ. ಅದರಿಂದ ಯಾರಿಗೆ ಆಗ್ಲಿ ಕಡಿಮೆ ಆಗಿ ನಾವು ನೋಡಬಾರ್ದು. ಅದನ್ನ ಹೇಗೆ ನಾವು ಪ್ರೂಫ್ ಮಾಡ್ಬೇಕು, ಅವ್ರೇನೋ ನನ್ನನ್ನೀಗ ಅಂದಿದ್ದಾರೆ, ನಾನು ಅವ್ರನ್ನ ಪ್ರೂವ್ ಮಾಡಿ ತೋರಿಸ್ಲೇಬೇಕು, ನಾನು ಹೀಗೆ ನಾನು ಹಾಗೆ ಅನ್ನೋದು ಸಾಬೀತು ಮಾಡ್ಬೇಕಾಗಿರೋ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದ್ರೆ ಅವ್ರು ಏನೋ ಅಂದಿದ್ದಾರೆ, ಏನೋ ಕಾರಣ ಇದೆ, ಅವ್ರ ಪ್ರತೀಕಾರ ತೀರ್ಸ್ಕೋಬೇಕು ಅನ್ನೋದು ಮಾಡ್ಕೋಬಾರ್ದು. ಹಂಗಿದ್ದಾಗ್ಲೂ ಕೂಡ ನಿದ್ದೆ ಬರೋದಿಲ್ಲ. ಇವೆಲ್ಲವೂ ಕೂಡ ಮಾನಸಿಕ ನಿರ್ಮಾಣಗಳೇ. ಇದೆಲ್ಲವೂ ಕೂಡ ಸತ್ಯ ಅಲ್ಲ. ಸತ್ಯ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲ ಅಂದ್ರೆ ದುಃಖವನ್ನು ನಾವೇ ಪಡ್ಕೊಂತಾ ಇರ್ತೀವಿ. ಒಂದು ಬೇಡಿಕೆ ಹುಟ್ಟಿದೆ ಅಂದ್ರೆ ಎಲ್ಲಿಂದ ಹುಟ್ಟುತ್ತಾ ಇದೆ? ಇಂದ್ರಿಯಗಳಿಂದ ಹುಟ್ಟುತ್ತಾ ಇದೆ. ಇವೆಲ್ಲವೂ ಕೂಡ ಸಹಜವಾಗಿ ಬರುತ್ತೆ. ಅದಕ್ಕೆ ನಾವು ಅದನ್ನು ಕೂಡ ಲೆಕ್ಕಕ್ಕೆ ತಗೋಬಾರ್ದು. ಏನಾದ್ರೂ ಅದನ್ನ ಲೆಕ್ಕಕ್ಕೆ ತಗೊಂಡ್ವ ನರಕಪ್ರಾಯವಾಗಿ ನಮ್ಮನ್ನ ನಾವೇ ಮಾಡ್ಕೊಂತೀವಿ, ದುಃಖಕ್ಕೆ ಮೂಲ ಕಾರಣ ಆಗುತ್ತೆ. ಅದಕ್ಕೋಸ್ಕರನೇ ಪ್ರತಿ ಒಂದು ವಿಷಯದಲ್ಲಿ ಕೂಡ ನಾವು ಯಾವಾಗ ಅರಿವಿನಿಂದ ಗಮನಿಸ್ತಾ ಇರ್ತೀವೋ ಅದನ್ನ ತಿರಸ್ಕಾರನೂ ಮಾಡಬಾರ್ದು, ಅದನ್ನ ಹಿಡ್ಕೊಂಡು ಬಾರ್ದು, ಗಮನಿಸ್ತಾ ಇರ್ಬೇಕು. ಅದೇ ರೀತಿ ಕೋಪ ಬಂದಿದೆ, ಆ ಕೋಪವನ್ನು ಕೂಡ ತಿರಸ್ಕಾರನೂ ಮಾಡ್ಕೋಬಾರ್ದು, ಆ ಕೋಪವನ್ನು ಮುಂದುವರ್ಸ್ಕೋಬಾರ್ದು. ಪ್ರಸ್ತುತ ಕ್ಷಣಗಳು ಬರಬೇಕು. ಯಾಕೆ ನನ್ಗೆ ಈ ಕೋಪ ಬಂದಿದೆ, ಇದಕ್ಕೆ ಕಾರಣ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಕೆಲವು ಸಂದೇಹಗಳು ಬರುತ್ತೆ, ಅಪನಂಬಿಕೆಗಳು ಬರುತ್ತೆ. ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಇರಬೇಕು. ಇದೆಲ್ಲ ಕೂಡ ಮಾನಸಿಕ ನಿರ್ಮಾಣದ ಬಗ್ಗೆನೆ ಹೇಳ್ತಾರೆ. ಇನ್ನು ಕೆಲವು ಸರಿ ಏನ್ ಹೇಳ್ತಾರೆ, ನಮ್ಮ ಶರೀರದಲ್ಲಿ ನಡೀತಾ ಇರೋ ಆ ಸ್ಪಂದನಗಳು, ಆ ಪ್ಲೆಸೆಂಟ್ ಸೆನ್ಸೇಷನ್ಸು, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಸಂಶಯಗಳಾಗಿ ನಾವು ಇಟ್ಕೋಬಾರ್ದು. ಏನಾದ್ರೂ ಒಂದು ಅನುಭವ ಆಯ್ತು ಅಂದ್ರೆ ಯಾಕೆ ಇದು ಅನುಭವ ಆಯ್ತು, ಏನಕ್ಕೆ ಅನುಭವ ಆಯ್ತು ಅಂತ ಹಿಡ್ಕೊಂಡೇ ಇರ್ತಾರೆ ಕೆಲವರು. ಇಲ್ಲ ನನ್ಗೆ ಹಂಗೆ ಬರ್ತಾ ಇದೆ ಅಂದ್ರೆ ಅದ್ ಏನಾಗುತ್ತೋ ಆಗ್ಲಿ, ಇದ್ದದ್ದು ಯಾವ ರೀತಿ ಇದೆಯೋ ಅದೇ ರೀತಿ ನಾವು ನೋಡೋದನ್ನ ಅಭ್ಯಾಸ ಮಾಡ್ಕೋಬೇಕೆ ಹೊರತು ನನ್ಗೆ ಯಾಕೆ ಹಿಂಗಾಯ್ತು, ನನ್ಗೆ ಯಾಕೆ ಹಿಂಗಾಯ್ತು ಅನ್ನೋದು ಹಿಡ್ಕೋಬಾರ್ದು. ಇವೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳಿಂದ ಮಾನಸಿಕ ನಿರ್ಮಾಣಗಳೇ. ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ಪೂರ್ತಿ ಅರಿವಿನಿಂದ ನಾವು ನೋಡ್ಬೇಕು. ಆ ಪ್ರಕ್ರಿಯೆ ಬಗ್ಗೆ ಅರಿವಿನಿಂದ ಇರಬೇಕು. ಕಿವಿಯಲ್ಲಿ ಕೇಳಿಸ್ಕೊಂತಾ ಇದೀವಿ, ಆ ಶಬ್ದಗಳು ಕೇಳಿಸ್ತಾ ಇದೀವಿ ಅಂದ್ರೆ ಈ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅರಿವಿನಿಂದ ಗಮನಿಸ್ಬೇಕು. ಮೂಗಿನಿಂದ ವಾಸನೆ ನೋಡ್ತಾ ಇದೀವಿ, ಈ ವಾಸನೆಗಳ ಪ್ರಕ್ರಿಯೆ ಅನ್ನೋದು ಅರಿವಿನಿಂದ ಗಮನಿಸ್ಬೇಕು. ನಾಲ್ಗೆ ರುಚಿಯನ್ನು ತಿಳ್ಕೊಂತಾ ಇದೀವಿ ಅಂದಾಗ ಆ ರುಚಿ ಅನ್ನೋದನ್ನ ಯಾವ ರೀತಿ ಇದೆ ಅನ್ನೋದನ್ನ ಬಗ್ಗೆ ಕೂಡ ಅರಿವಿನಿಂದ ಇರಬೇಕು. ಇದೇ ರೀತಿ ನಮ್ಮ ಶರೀರದಲ್ಲಿ ಎಲ್ಲವೂ ಕೂಡ ಸ್ಪರ್ಶಿಸ್ತಾ ಇರುತ್ತೆ. ಈ ಶರೀರದಲ್ಲಿ ಆಗೋ ಅರಿವಿನಿಂದ ಗಮನಿಸಿದಾಗ ಮನಸ್ಸಿನಲ್ಲಿ ಆಗೋ ಆಲೋಚನೆಗಳು ಮಾಡ್ತಾ ಇದ್ದೀವಿ, ಈ ಆಲೋಚನೆಗಳು ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಕೂಡ ಇರಬೇಕು. ಅಂದ್ರೆ ನಾವು ಕದಲ್ತಾ ಇದೆ, ಶರೀರದಲ್ಲಿ ರುಚಿ ಗೊತ್ತಾಗ್ತಾ ಇದೆ, ವಾಸನೆ ಗೊತ್ತಾಗ್ತಾ ಇದೆ ಅನ್ನೋದು ಇವೆಲ್ಲವೂ ಕೂಡ ಪ್ರತಿಯೊಂದು ಅರಿವಿನಿಂದ ನಾವು ನೋಡಿದಾಗ ಆಲೋಚನೆಗಳು ಅನ್ನೋದು ಕೂಡ ಅರಿವಿನಿಂದಾನೇ ಮಾಡ್ತೀವಿ. ಯಾವ ರೀತಿ ಆಲೋಚನೆಗಳು ಬರ್ತಾ ಇದೆ ಅನ್ನೋದು ಅರಿವು ಅನ್ನೋದು ಇರುತ್ತೆ. ಇದೇ ರೀತಿ ಈ 4 ಅಡಪಾಯಿಗಳನ್ನು ಬಗ್ಗೆ ಅದ್ಭುತವಾಗಿ ನಮ್ಗೆ ಬುದ್ಧ ಭಗವಾನರು ತಿಳಿಸಿರೋದನ್ನೇ ವಿಯತ್ನಾಂ ಮಾಸ್ಟರ್ ಆದ ಥಿಚ್ ನಾಟ್ ಅನ್ನೋ ಮಾಸ್ಟರ್ ಕೂಡ ತಿಳಿಸಿದ್ದಾರೆ. ಏನ 4 ಅಂದ್ರೆ ಶರೀರದ ಬಗ್ಗೆ ಅವಗಾಹನೆ, ಭಾವನೆಗಳ ಬಗ್ಗೆ ಅವಗಾಹನೆ, ಮನಸ್ಸಿನ ಬಗ್ಗೆ ಅವಗಾಹನೆ, ಮಾನಸಿಕ ನಿರ್ಮಾಣಗಳ ಬಗ್ಗೆ ಈ ಅವಗಾಹನೆ. ಅಂದ್ರೆ ಇವೆಲ್ಲವೂ ಕೂಡ ನಮ್ಗೆ ಮಾನಸಿಕವಾಗಿ ಈ ಆಲೋಚನೆಗಳ ಬಗ್ಗೆ ಪೂರ್ತಿ ಅವಗಾಹನೆ ಅನ್ನೋದು ಇರೋದಿಲ್ಲ. ಯಾವಾಗ್ಲೂ ಕೂಡ ಪ್ರಸ್ತುತ ಕ್ಷಣಗಳಲ್ಲಿ ಇರೋದಕ್ಕೆ ನಾವು ಇಷ್ಟನೇ ಪಡೋದಿಲ್ಲ, ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಆ ಮನಸ್ಸು. ಅದರಿಂದ ಈ 4 ಅಡಪಾಯಿಗಳನ್ನು ಉಪಯೋಗಿಸ್ಕೊಂಡಾಗ ನಮಗೆ ಆ ಸತ್ಯ ಏನು ಅನ್ನೋದು
ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಈ ಸಾಧನೆ ಮಾಡೋದಕ್ಕೆ ನಮ್ಗೆ ಒಳ್ಳೆಯ ಅವಕಾಶ ಅನ್ನೋದು ಇದೆ. ಅರಿವಿನಿಂದ ಈ ಸಾಧನೆ ಮಾಡಿದಾಗ ಪೂರ್ತಿ ಅರಿವಿನಿಂದ ಇರ್ತೀವಿ, ಕರುಣೆಯಿಂದ ಇರ್ತೀವಿ. ಅದಕ್ಕೋಸ್ಕರನೇ ಇವೆಲ್ಲವೂ ಕೊಟ್ಟಿದ್ದಾರೆ. ಅಂದ್ರೆ ಶ್ರೀದೇವಿ ಬೈಕ್ ಆಫ್ ಮಾಡ್ಕೊಳ್ಳಿ. ಇದನ್ನ ವಿಷಯಗಳೆಲ್ಲ ನಾವು ತಿಳ್ಕೊಂತ. ಅಮ್ಮ ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ನಿರ್ಮಲಮ್ಮ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಅದು ಹಾಲ್ ಆರ್ ಮ್ಯೂಟ್ ಗೋಸ್ಕರ ನಿಮ್ದು ಮ್ಯೂಟ್. ಹೌದು, ನಮ್ದು ಇದಾಗುತ್ತೆ. ಕರೆಕ್ಟ್. ಇವೆಲ್ಲವೂ ಕೂಡ ನಾವು ಪ್ರತಿದಿನ ಕೂಡ ಕ್ಲಾಸ್ ಅಲ್ಲಿ ಕುಂತ್ಕೊಂತೀವಿ, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಆ ಮಾಸ್ತರ್ ಹೇಳಿದ್ದು, ಈ ಮಾಸ್ತರ್ ಹೇಳಿದ್ದು ಎಲ್ಲವೂ ಕೂಡ ತಿಳ್ಕೊಂತಾ ಇದ್ದೀವಿ. ಆದ್ರೆ ಆಚರಣೆ ಮಾಡಬೇಕು. ಯಾವಾಗ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ಹಿಂದೆಯನ್ನು ನೋಡೋದಿಲ್ಲ, ಭವಿಷ್ಯತ್ತನ್ನು ಗಮನಿಸೋದಿಲ್ಲ. ಆ ವರ್ತಮಾನ ಕ್ಷಣಗಳಲ್ಲಿ ಇರ್ತೀವಿ, ಆನಂದವಾಗಿರ್ತೀವಿ. ಆ ದುಃಖಗಳು ಅನ್ನೋದು ಕೂಡ ನಮ್ಗೆ ಭಯ ಇಲ್ಲ, ದುಃಖ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸಾಧನೆ ಮಾಡಿದಾಗ ಧ್ಯಾನ ಮಾಡೋದು ಬೇಡ ಅಪ್ಪ ಅಂದ್ರೂ ಕೂಡ ಧ್ಯಾನಕ್ಕೆ ಸುಮ್ಮನೆ ಇದ್ರು ಕೂಡ ಧ್ಯಾನ ಸ್ಥಿತಿಯಲ್ಲಿ ನಾವು ಇದ್ದು ಬಿಡ್ತೀವಿ. ಅದಕ್ಕೋಸ್ಕರನೇ ಧ್ಯಾನ ಮಾಡುವಾಗ ಸಮಯದಲ್ಲಿ ಶ್ವಾಸವನ್ನು ಗಮನಿಸ್ತಾ ಇರ್ತೀವಿ ಅರಿವಿನಿಂದ. ಯಾವಾಗ ಅದನ್ನ ಗಮನಿಸ್ತಾ ಇರ್ತೀವೋ ಅದೇ ರೀತಿ ನಾವು ಮಾಡೋ ಕೆಲಸಗಳಲ್ಲಿ ಕೂಡ ಉಪಯೋಗಕ್ಕೆ ಬರುತ್ತೆ. ಏನೇ ಕೆಲಸ ಮಾಡಿದ್ರು ಕೂಡ ಅರಿವಿನಿಂದ ಮಾಡೋದು ಅಭ್ಯಾಸ ಆಗುತ್ತೆ. ಅದೇ ರೀತಿ ನಾವು ಏನ್ ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅರಿವಿನಿಂದ ಇರ್ತೀವಿ, ಏನ್ ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಅರಿವಿನಿಂದ ಇರ್ತೀವಿ, ಏನ್ ನೋಡ್ತಾ ಇದ್ದೀವಿ ಅನ್ನೋದು ಅರಿವಿನಿಂದ. ನಾವ್ ಏನೇ ಕೆಲಸಗಳು ಮಾಡ್ತಾ ಇದ್ರು ಕೂಡ ಆ ಕರ್ಮಗಳ ಬಗ್ಗೆ ಕೂಡ ಗಮನಿಸ್ಕೊಂತ ಅರಿವಿನಿಂದ ಜೀವನ ಮಾಡೋದು ಯಾವಾಗ ಪ್ರಾಕ್ಟೀಸ್ ಮಾಡ್ಕೊಂತೀವೋ ಆವಾಗ ನಮಗ್ ಧ್ಯಾನ ಬೇಡ ಅಂದ್ರೂ ಕೂಡ ಧ್ಯಾನ ಕುದುರ್ತದೆ. ಎಲ್ರು ಏನ್ ಹೇಳ್ತಾರೆ, ಅಯ್ಯೋ ಧ್ಯಾನ ಕುದುರೋದೇ ಇಲ್ಲಪ್ಪ ಅಂತಾರೆ. ಅಂದ್ರೆ ಹಿಂದೆ ಹೋಗಿರ್ತಾರೆ, ಇಲ್ಲ ಮುಂದೆ ಹೋಗಿರ್ತಾರೆ. ಆ ವರ್ತಮಾನ ಕ್ಷಣಗಳಲ್ಲಿ ಅರಿವಿನಿಂದ ಇದ್ದಾಗ ಇವೆಲ್ಲವೂ ಕೂಡ ನಮ್ಗೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ನಾವು ಧ್ಯಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ನಾವು ಧ್ಯಾನಕ್ಕೆ ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀವಿ, ಇದೇ ಧ್ಯಾನಕ್ಕೆ ನಾವು ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ದೀವಿ ಅಂದಾಗ ಆ ಧ್ಯಾನ ಅನ್ನೋದು ಕೂಡ ನಮ್ಗೆ ಅಷ್ಟೇ ಕೊಡ್ತದೆ. ಏನೋ ಮಾಡಿದೀವಪ್ಪ, ಕುಂತ್ಕೊಂಡಿದೀವಪ್ಪ, ಅವ್ರೇನೋ ಹೇಳಿದ್ರು ಶ್ವಾಸದ ಮೇಲೆ ಗಮನ ಅಂತ ಕಣ್ಣು ಮುಚ್ಕೊಂಡು ಕೂತಿದೀವಿ. ಹೇಗೆ ಶ್ವಾಸದ ಮೇಲೆ ಗಮನ ಮಾಡೋದು? ಅಯ್ಯೋ ಅರ್ಧ ಗಂಟೆ ಆಯ್ತು, ನನ್ಗೆ ಏನೂ ಆಗಿಲ್ಲ. ಅರೆ ಇಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದೀವಿ, ನಮ್ಗೇನೂ ಆಗಿಲ್ಲ. ಅದು ಅಲ್ಲ ಮುಖ್ಯ. ನಾವು ಎಷ್ಟು ಅರಿವಿನಿಂದ ನಾವು ಮಾಡ್ತಾ ಇದ್ದೀವಿ, ಎಷ್ಟು ಆಚರಣಾತ್ಮಕವಾಗಿ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮನ್ನ ಅದೇ ರೀತಿ ನಮಗೂ ಕೂಡ ಕೆಲಸಗಳೆಲ್ಲವೂ ಕೂಡ ಅದ್ಭುತವಾಗಿ ನಡೆದೋಗುತ್ತೆ. ಅದರಿಂದಾನೇ ಮಾಸ್ತರ್ಗಳೆಲ್ಲರೂ ಎಷ್ಟೊಂದು ಜೂಮ್ ಕ್ಲಾಸ್ಗಳಲ್ಲಿ ಕುಂತ್ಕೊಂತಾ ಇದ್ದಾರೆ. ಇಷ್ಟು ವರ್ಷದಿಂದ ನಾವು ಕೇಳ್ಕೊಂಡಿದೀವಿ, ಮಾಡ್ಕೊಂಡಿದೀವಿ ಅಂದ್ರೂ ಕೂಡ ಅರಿವಿರಬೇಕು, ಕರುಣೆ ಇರಬೇಕು, ಅವಗಾಹನೆ ಇರಬೇಕು. ಆವಾಗ ಆ ಮೈಂಡ್ಫುಲ್ನೆಸ್ ಅಲ್ಲಿ ನಾವು ಇರೋದಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯತೆ ಆಗುತ್ತೆ. ಅಷ್ಟೇ ಹೊರತು ಏನೋ ಬೇರೆಯವ್ರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲ, ವರ್ತಮಾನ ಕ್ಷಣಗಳಲ್ಲಿರೋದು ಅಂದ್ರೆ ಪ್ರಸ್ತುತ ಕ್ಷಣಗಳಲ್ಲಿರೋದು ನಾವು ಅಭ್ಯಾಸ ಮಾಡ್ಕೋಬೇಕು. ಅದೇ ರೀತಿ ಅಲ್ಲಿ ಟೈಮ್ ಇದೆಯಲ್ಲ, ಇನ್ನೊಂದು 5 ನಿಮಿಷ ಇದೆಯಮ್ಮ, ಇನ್ನು 10 ನಿಮಿಷ ಇದೆ. ವಿಯತ್ನಾಂ ಮಾಸ್ತರು ಏನ್ ಮಾಡ್ತಾರೆ ಅಂದ್ರೆ ಅವರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನೇ ಅವರು ಒಂದು 100 ಪುಸ್ತಕಗಳು ಬರೆದಿದ್ದಾರಂತೆ. ಆ 100 ಪುಸ್ತಕಗಳಲ್ಲಿ ಕೂಡ ಫಸ್ಟ್ ಬರ್ದಿರೋದೇ ದ ಮಿರಾಕಲ್ ಆಫ್ ಮೈಂಡ್ಫುಲ್ನೆಸ್ ಅನ್ನೋದು ಒಂದು ಚಿಕ್ಕ ಪುಸ್ತಕ ಬರೀತಾರಂತೆ. ಆ ಪುಸ್ತಕದಲ್ಲಿ ಆ ಬೋಧನೆಗಳೆಲ್ಲ ಕೇಳ್ತಾ ಇರೋ ಅವ್ರ ಹತ್ರ ಇರೋ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ, ಇದು ಎಲ್ಲಾರ್ಗೂ ತಿಳಿಸ್ಬೇಕು ಅಂತ ಅವರು ವಿಯತ್ನಾಂ ಭಾಷೆಯಲ್ಲಿ ಬರ್ದಿರ್ತಾರೆ. ತಿಚ್ ನಾಟ್ ಅನ್ನೋರು, ಇವರು ಶಿಷ್ಯರೆಲ್ಲಾರು ಅಂದ್ರೆ ಸ್ಟೂಡೆಂಟ್ಸು ಅವರನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆವಾಗ ಅದನ್ನ ಒಂದು ಐಡಿಯಾ ಬರುತ್ತೆ. US ಅಲ್ಲಿ ಇರೋ ಹುಡುಗನಿಗೆ ಇದು ಬರೀತಾರೆ, ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅಂದ್ರೆ ಈ ಎಷ್ಟೋ ಪುಸ್ತಕಗಳೆಲ್ಲವೂ ಕೂಡ ಆಮೇಲೆ ಇವ್ರೇನ್ ಮಾಡ್ತಾರೆ, ಇಂಗ್ಲಿಷ್ ಅಲ್ಲೇ ಬರೆಯೋಣ, ಎಲ್ಲಾರ್ಗೂ ಅರ್ಥ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಬರೆದ್ರೇನೆ ಅರ್ಥ ಆಗೋದಲ್ಲ, ಎಲ್ಲಾರ್ಗೂ ಅರ್ಥ ಆಗ್ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲೇ ಮಾಡೋಣ ಅಂದ್ಬಿಟ್ಟು ಅವ್ರು ಅವಾಗ ಶುರು ಮಾಡ್ತಾರೆ. ಪ್ರತಿಯೊಂದು ಪುಸ್ತಕ ಕೂಡ ಇಂಗ್ಲಿಷ್ ಅಲ್ಲೇ ಮಾಡ್ತಾರೆ. ಅದ್ರ ನೂತನ ಪ್ರಪಂಚಕ್ಕೆ ಯಾವ ರೀತಿ ಇರಬೇಕು, ಈ ಜನಗಳಿಗೆ ಅರ್ಥ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನೋ ಮಡ್ ನೋ ಲೋಟಸ್, ಫಿಯರ್, ಆಂಗರ್,
ಪೀಸ್ ಈಸ್ ಎವರಿ ಸ್ಟೆಪ್ ಅನ್ನೋದ್ರ ಬಗ್ಗೆ ಎಲ್ಲಾ ವಿಷಯಗಳು ಬುದ್ಧ ಭಗವಾನರು ಯಾವ ರೀತಿ ಪ್ರಪಂಚಕ್ಕೆ ತಿಳಿಸ್ತಾ ಬಂದಿದ್ದಾರೋ ಅದೇ ರೀತಿ ಈ ನೂತನ ಪ್ರಪಂಚದಲ್ಲಿರೋ ಜನಗಳಿಗೆ ಈ ಮನುಷ್ಯರಿಗೆ ಅರ್ಥ ಆಗ್ಬೇಕಲ್ಲ ಆ ರೀತಿ ತಿಳಿಸ್ತಾನೆ ಬಂದಿದ್ದಾರೆ. ಇದು ನಿತ್ಯ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿರೋ ವಿಷಯಗಳೆಲ್ಲವೂ ಕೂಡ ಒಂದೊಂದೇ ಪುಸ್ತಕ ಬರೆದಿದ್ದಾರೆ. ಮನೆ ಕೂಡ ಒಬ್ರು ಹಿಂಗೆ ಕೇಳಿದ್ರು, ಕೋಪ ಅನ್ನೋದು ಬರ್ತದೆ, ಏನ್ ಮೇಡಮ್ ಮಾಡೋದು ಅಂತ. ಅಲ್ಲಿ ಇದ್ದಿದ್ದಾದ್ರೆ ಒಂದ್ 2 ನಿಮಿಷದಲ್ಲಿ ಮಾತಾಡಕ ಎಲ್ಲ ಆಗುತ್ತೆ ಎಲ್ಲಾ ವಿಷಯಗಳು. ಅದಕ್ಕೆ ನೀವು ಫೋನ್ ಮಾಡಿ ಹೇಳಿ, ನಾನು ಒಂದು ಕ್ಲಾಸ್ ಮಾಡಿರೋದ್ರ ಬಗ್ಗೆ ಆ ವಿಷಯ ಲಿಂಕ್ ನಿಮ್ಗೆ ಕಳಿಸ್ತೀನಿ, ಕೇಳಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳ್ದೆ. ಅದೇ ರೀತಿ ನಾವು ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಂತ ಅನ್ಕೊಂತಾನೆ ಇರ್ತೀವಿ. ಫಸ್ಟ್ ಇರೋದನ್ನ ತೃಪ್ತಿಯಾಗಿ ಅನುಭವಿಸಬೇಕು. ಕೆಲವು ಸಲ ಕೆಲವೊಬ್ಬ ಮೇಡಮ್ ಹಿಂಗೆ ಹೇಳ್ತಾ ಇದ್ರು, ಯಾವಾಗ್ಲೂ ಕೂಡ ಮನೆಯಲ್ಲೇ ಅಲ್ಲ ಇರೋದು ಅಂದ್ಬಿಟ್ಟು ನೈಟಿ ಹಾಕೊಂಡೇ ಇದ್ದು ಬಿಡ್ತಾರೆ. ವಾರ್ಡ್ರೋಬ್ ತುಂಬಾ ಅದ್ಭುತವಾದಂತಹ ಎಂತ ಒಳ್ಳೆ ಬಟ್ಟೆಗಳಿರುತ್ತೆ, ಒಂದ್ ದಿವ್ಸನೂ ಸರಿಯಾದ ರೀತಿ ಅಲಂಕಾರ ಮಾಡ್ಕೊಳ್ಳಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳಲ್ಲ, ಮನೆಯಲ್ಲೇ ಅಲ್ವಾ ಪರವಾಗಿಲ್ಲ ಅನ್ಕೊಂಡು ಇದ್ದು ಬಿಡ್ತಾರೆ. ಹಾಗಲ್ಲ, ಫಸ್ಟ್ ಇರೋ ಸಂಪತ್ತನ್ನ ನಾವು ಉಪಯೋಗಿಸ್ಕೋಬೇಕು, ಆವಾಗ ನಮಗೆ ತೃಪ್ತಿ ಆಗುತ್ತೆ. ಅದನ್ನ ಉಪಯೋಗಿಸ್ಕೊಳ್ಳೋದು ಬಿಟ್ಟು ಯಾವಾಗ್ಲೂ ಅರೆ ನನ್ಗೆ 4 ಸೀರೆನೇ ಇದೆ, 5ನೇ ಸೀರೆ ತಗೊಳ್ಳೋಣ ಅಂತ ಹೋಗ್ತಾರೆ. ಆ 4 ಸೀರೆನೇ ಉಪಯೋಗಿಸಿಲ್ಲ, 5ನೇ ಸೀರೆ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಸೀರೆ ಉಟ್ಕೊಳ್ಳೋದೇ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ, ಚೂಟಿದಾರನೂ ಬೇಡ ಸೀರೆ ಉಟ್ಕೊಳ್ಳಿ ಅಂತ ಕೂಡ ಒಂದು ನಿಯಮ ಮಾಡಿ ಅವ್ರ ಕ್ಲಾಸಲ್ಲಿ ಎಲ್ಲರೂ ಸೀರೆ ಉಟ್ಕೊಂಡೇ ಬರ್ತಾರೆ. ಚಂದಾಗಿ ಅಲಂಕಾರನೂ ಮೇಕಪ್ ಮಾಡ್ಕೊಂಡೇ ಬರ್ತಾರೆ. ಅದು ಒಬ್ಬ ಮಹಿಳೆ ಯಾವ ರೀತಿ ಇರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟು ಆ ರೂಲ್ ಫಾಲೋ ಆಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ತೃಪ್ತಿ ಇರುತ್ತೆ. ನಮ್ಗೆ ಇರೋದನ್ನೇ ಉಪಯೋಗಿಸ್ಕೊಂಡೆ ಇನ್ನೂ ಬೇಕು ಅನ್ನೋದಲ್ಲ, ಫಸ್ಟ್ ತೃಪ್ತಿ ಆಗಿರೋದು ಯಾವ ರೀತಿ ಅನ್ನೋದ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಅದೇ ರೀತಿ ನಮ್ಗೆ ಎಷ್ಟೋ ಮಾಸ್ತರ್ಗಳು ಬಂದಿದ್ದಾರೆ. ಅದೇ ರೀತಿ ಪತ್ರಿಜಿ ಅವರು ಕೂಡ ನಮ್ಗೆ ಎಷ್ಟೋ ಬೋಧನೆಗಳು ಮಾಡಿದ್ದಾರೆ, ಎಷ್ಟೋ ಪುಸ್ತಕ ಜ್ಞಾನವನ್ನು ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಇರ್ಬೇಕು ಅಂದ್ರೆ ಅರಿವಿನಿಂದ ಇರ್ಬೇಕು, ಕರುಣೆ ಇದ್ದಾಗ ಮಾತ್ರನೇ ನಾವು ಕೂಡ ಆನಂದವಾಗಿ ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ಈ ಅವಕಾಶವನ್ನು ನೀಡಿದ ಮಹಾವತಾರ್ ಫೌಂಡೇಶನ್ ಸಂಸ್ಥೆಯವರಿಗೂ, ಆಮೇಲೆ ಗೀತಾ ನಾಯಕ್ ಅವರು ಈ ಅವಕಾಶ ನನಗೆ ತಿಳಿಸ್ಕೊಟ್ರು, ಲಕ್ಷ್ಮಿ ಮೇಡಮ್ ಅವ್ರಿಗೂ, ಇಲ್ಲಿ ವೀಕ್ಷಿಸ್ತಾ ಇರೋ ಜೂಮ್ ಲೈನ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ವೀಕ್ಷಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಪತ್ರಿ ಮೇಡಮ್ ಅವ್ರಿಗೆ, ತಿಚ್ನಾಟ್ ಮಾಸ್ತರ್ಗೆ, ಈ ಜ್ಞಾನವನ್ನು ನಾನು ತಿಳಿಸ್ಕೊಟ್ಟ ಮಾಸ್ತರ್ಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಮಸ್ಕಾರಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು ಮ್ಯಾಮ್.